ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸ್ತಾ ಇದ್ದೇನೆ. ನಾವು ಎಫೆಸ ಪತ್ರಿಕೆಯ ಅಧ್ಯಯನಕ್ಕೆ ನಾವು ಹೋಗೋಣ. ಕಳೆದ ವಾರದಲ್ಲಿ ಆ ಎರಡನೇ ಅಧ್ಯಾಯದಿಂದ ಎರಡನೇ ಅಧ್ಯಾಯದ ಎರಡನೇ ಭಾಗದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅದನ್ನು ನಾನು ಮುಂದುವರಿಸಲಿಕ್ಕೆ ಇಷ್ಟಪಡ್ತೇನೆ. ಸೊ ಒಂದು ಕ್ಷಣ, ಸ್ಕ್ರೀನ್ ಮೇಲೆ ನಿಮಗೆ ನೋಟ್ಸ್ ಹಾಕಿರ್ತೇನೆ. ಅದನ್ನು ನೀವೆಲ್ಲರೂ ಫಾಲೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆದಷ್ಟು ಈ ನೋಟ್ಸ್ ಎಲ್ಲ ನಿಮಗೆ ಕನ್ನಡದಲ್ಲಿ ಆ, ತಲುಪಿಸ್ಲಿಕ್ಕೆ ಪ್ರಯತ್ನ ಕೂಡ ನಾನು ಮಾಡ್ತೇನೆ. ಯಾಕಂದ್ರೆ ನಮಗೆ ಈ ನೋಟ್ಸ್ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆಲ್ರೈಟ್, ಒಂದು ಕ್ಷಣ. ಆಲ್ರೈಟ್, ಶೇರ್. ನಿಮಗೆ ಕಾಣಿಸ್ತಾ ಇರ್ಬೇಕಲ್ಲ ನೋಟ್ಸು? ಓಕೆ, ಥ್ಯಾಂಕ್ ಯು. ಆಲ್ರೈಟ್, ಇಡೀ ಎಫೆಸ ಪತ್ರಿಕೆಯ ಒಂದು ಶೀರ್ಷಿಕೆ ನೀವು ತೆಗೆದುಕೊಂಡ್ರೆ, ಪೌಲನ ಒಂದು ಆಲೋಚನೆ ಏನಂದ್ರೆ, ತಾನು ಬರೆಯುವಂತ ಈ ವಿಶ್ವಾಸಿಗಳು, ಎಫೆಸ ಪಟ್ಟಣದ ವಿಶ್ವಾಸಿಗಳು ಆ ಅವರ ನಂಬಿಕೆಗೆ ಯೋಗ್ಯವಾಗಿ ಈ ಲೋಕದ ಯಾತ್ರೆಯಲ್ಲಿ ನಂಬಿಕೆಗೆ ಯೋಗ್ಯವಾಗಿ ನಡ್ಕೊಳ್ಳಬೇಕು ಎಂಬುದಾಗಿ ಈ 6 ಅಧ್ಯಾಯಗಳಲ್ಲಿ ವಿಧ ವಿಧವಾಗಿ ಮಾತನಾಡ್ತಾ ಇದ್ದಾನೆ. ಸೊ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಂಡ್ವಿ, ಪೌಲ ಅಲ್ಲಿ ತಿಳಿಸ್ತಾ ಇದ್ದಾನೆ ದೇವರು ನಮಗೆ ಅನುಗ್ರಹಿಸಿಕೊಟ್ಟಂತ ಆ ಆತ್ಮಿಕ ಆಶೀರ್ವಾದಗಳು ಏನು ಎಂಬುದಾಗಿ. ಅದಾದ ಮೇಲೆ ಆ ಆತ್ಮಿಕ ಆಶೀರ್ವಾದಗಳನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ದೇವರು ಪವಿತ್ರಾತ್ಮನು ನಮ್ಮ ಮನಸ್ಸುಗಳನ್ನು ಬೆಳಗಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಅದಾದ ಮೇಲೆ ಎರಡನೇ ಅಧ್ಯಾಯಕ್ಕೆ ಬರುವಾಗ ಈ ಆತ್ಮಿಕವಾದಂತ ಅಥವಾ ಈ ರಕ್ಷಣೆ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ದೇವರ ಯೇಸುಕ್ರಿಸ್ತನ ಈ ಸಂಧಾನ ಕಾರ್ಯವು, ಆ ಶಿಲುಬೆ ಮೇಲೆ ಕರ್ತನು ಮಾಡಿದಂತ ಸಂಧಾನ ಕಾರ್ಯವು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಎಷ್ಟು ಆ ಆ ಕಾರ್ಯ ಮಾಡಿದೆ ಎಂಬುದನ್ನು, ಅಂದ್ರೆ ವೈಯಕ್ತಿಕವಾಗಿ ಎರಡನೇ ಅಧ್ಯಾಯ ವಚನ 1ರಿಂದ 10ರವರೆಗೆ ನಾವು ನೋಡ್ಕೊಂಡ್ವಿ. ಆ ಕೃಪೆಯಲ್ಲಿ ಐಶ್ವರ್ಯವುಳ್ಳದಂತ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಸತ್ತವರಾಗಿದ್ದ, ಆತ್ಮಿಕ ದೃಷ್ಟಿಯಲ್ಲಿ ಸತ್ತವರಾಗಿದ್ದ ನಮ್ಮನ್ನು, ಪಾಪದಲ್ಲಿ ಬಿದ್ದು ಹೋಗಿದ್ದ ನಮ್ಮನ್ನು, ಅಥವಾ ಸೈತಾನನ ಸರಪಣಿಗಳಲ್ಲಿ ಕಟ್ಟಲ್ಪಟ್ಟಂತ ನಮ್ಮನ್ನು, ಅಥವಾ ಈ ಲೋಕದಲ್ಲಿ ಅವಿಧೇಯರಾಗಿ ಜೀವಿಸ್ತಾ ಇರ್ತಕ್ಕಂಥ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಮಾಡಿದಂತ ಈ ಮಹತ್ ಕಾರ್ಯ ಏನು ಎಂಬುದನ್ನು ಪೌಲ ಆ 10 ವಚನಗಳಲ್ಲಿ ನಮ್ಗೆ ತೋರಿಸ್ಕೊಟ್ಟ. ಈಗ ಅದೇ ಸಂಧಾನದ ಕಾರ್ಯ ದೇವರು ಹೇಗೆ ಎರಡು ಜನಾಂಗಗಳ ಮಧ್ಯದಲ್ಲಿ ಇದ್ದಂತ ಹಗೆತನವನ್ನು, ದ್ವೇಷವನ್ನು ತೆಗೆದುಹಾಕಿ ಈ ಶಿಲುಬೆಯ ಕಾರ್ಯದ ಮೂಲಕವಾಗಿ ಹೇಗೆ ಸಂಧಾನವನ್ನು ಸ್ಥಾಪಿಸಿದ್ದಾನೆ ಎಂಬುದನ್ನು ಎರಡನೇ ಅಧ್ಯಾಯ ವಚನ 11ರಿಂದ ನಾವು ನೋಡ್ಕೊಳ್ತಾ ಇದ್ದೇವೆ. ಕಳೆದ ಸಾರಿ ನೀವು ನನ್ನ ಜೊತೆಗಿದ್ರೆ ಎರಡನೇ ಅಧ್ಯಾಯ ವಚನ 11ರಿಂದ 15ರವರೆಗೆ ನಾವು ಅಧ್ಯಯನ ಮಾಡಿದ್ದೇವೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕಾದ್ರೆ ಮುಂದಿನ ಆದಷ್ಟು ವಿಡಿಯೋಗಳನ್ನು ನೀವು ಕಳೆದ ಸಾರಿ ಮಾಡಿದಂತ ಟೀಚಿಂಗ್ ವಿಡಿಯೋಗಳನ್ನು ನೋಡಿದ್ರೆ
ನೀವು ನನ್ನ ಜೊತೆ ಫಾಲೋ ಮಾಡಲಿಕ್ಕೆ ಅವಕಾಶವಾಗುತ್ತೆ. ಈಗ ವಿಶೇಷವಾಗಿ ನಾವು 15ನೇ ವಚನಕ್ಕೆ ನಾವು ಬರೋಣ. ಅಲ್ಲಿಂದ ಈ ಇಡೀ ಒಂದು 2ನೇ ಅಧ್ಯಾಯದ ಭಾಗವನ್ನು ನಾನು ಮುಗಿಸಿ 3ನೇ ಅಧ್ಯಾಯಕ್ಕೆ ನಿಮ್ಮನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಇಲ್ಲಿ ಗಮನಿಸಿ, ವಾಕ್ಯ ಈ ರೀತಿಯಾಗಿ ನಮಗೆ ತೋರಿಸ್ಕೊಡುತ್ತೆ. 2ನೇ ಅಧ್ಯಾಯ 15ನೇ ವಚನ. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಇಲ್ಲಿ ಪ್ರತಿಯೊಂದು ಪದ ಬಹಳ ಪ್ರಾಮುಖ್ಯ. ಇಲ್ಲಿ ನಾನು ನಿಮಗೆ ಕಳೆದ ಸಾರಿ ಹೇಳಿದೆ, ಸಮಾಧಾನ ಎಂಬತಕ್ಕಂಥ ಪದ ಈ ಒಂದು ವಾಕ್ಯ ಭಾಗದಲ್ಲಿ ಅಟ್ಲೀಸ್ಟ್ ನಿಮಗೆ ಒಂದು 3 ಸಾರಿ ಅಥವಾ 4 ಸಾರಿ ನಿಮಗೆ ತಿಳಿಯಲ್ಪಡುತ್ತೆ. ಅಂದ್ರೆ ಅರ್ಥ ಏನಂದ್ರೆ, ಸಂಧಾನದ ಕಾರ್ಯವನ್ನು, ಸಮಾಧಾನ ಕಾರ್ಯವನ್ನು ಯೇಸು ಕ್ರಿಸ್ತನು ಹೀಗೆ ಮಾಡಿ ಮುಗಿಸಿದ್ದಾನೆ ನಮಗೋಸ್ಕರವಾಗಿ. ಅದರ ಒಂದು ಒಂದು ಪ್ರಭಾವ ನಮ್ಮ ಮೇಲೆ ಹೇಗೆ ಬೀರ್ಬೇಕೆಂಬುದಾಗಿ ಈ ವಾಕ್ಯ ಭಾಗ ನಮಗೆ ತಿಳಿಸ್ತಾ ಇದೆ. ಇಲ್ಲಿ ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು, ಅಂದ್ರೆ ಯಹೂದ್ಯರನ್ನು ಮತ್ತೆ ಅನ್ಯ ಜನರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನೇಮಿಸಿದ್ದಾನೆ. ಈ ಒಬ್ಬ ನೂತನ ಪುರುಷ ಎಂಬುದಾಗಿ ನೀವು ನೋಡುವಾಗ ಇದರ ಅರ್ಥ ಏನಂದ್ರೆ, ಎಲ್ಲಾ ಯಹೂದ್ಯರನ್ನು ಮತ್ತು ಅನ್ಯ ಜನ ಮತದಿಂದ ಬಂದಂತ ಯೇಸು ಕ್ರಿಸ್ತನನ್ನು ನಂಬಿಕೊಂಡಂತ ಅನ್ಯ ಜನರನ್ನು ಕೂಡ, ವಿಶ್ವಾಸಿಗಳನ್ನು ಒಂದೇ ದೇಹವಾಗಿ ಆತನು ಮಾಡಿದ್ದಾನೆ. ಸೊ ಕ್ರಿಸ್ತನಲ್ಲಿ ಅವರು ಒಂದೇ ದೇಹವಾಗಿದ್ದಾರೆ ಮತ್ತು ಯೇಸು ಕ್ರಿಸ್ತನು ಅವರಿಗೆ ಶಿರಸ್ಸಾಗಿದ್ದಾನೆ. ಆದ ಕಾರಣ ಪೌಲನು ಇದನ್ನು ಹೊಸದು ಎಂಬುದಾಗಿ ಕರೆಯುತ್ತಾ ಇದ್ದಾನೆ. ಇದು ಹೊಸದು. ಈ ಕಾರ್ಯ ಯಾವತ್ತೂ ಹಳೆ ಒಡಂಬಡಿಕೆಯ ದಿನಮಾನಗಳಲ್ಲಿ ನಡೆಯಲಿಲ್ಲ. ಇದು ಒಂದು ಗೌಪ್ಯವಾದಂತ ಸಂಗತಿಯಾಗಿತ್ತು. ಅದನ್ನು ಪೌಲ 3ನೇ ಅಧ್ಯಾಯಕ್ಕೆ ಬರುವಾಗ ಸ್ಪಷ್ಟಪಡಿಸ್ತಾನೆ. ಈ ಹೊಸದಾದಂತ ಕಾರ್ಯ ಏನಂದ್ರೆ, ಇಷ್ಟು ದಿನ ಹಗೆತನದಲ್ಲಿ, ದ್ವೇಷದಲ್ಲಿ, ಭೇದ ಭಾವದಲ್ಲಿ, ಒಬ್ಬರನ್ನೊಬ್ಬರು ದ್ವೇಷದಲ್ಲಿ ಜೀವಿಸಿದಂತ 2 ಜನಾಂಗವನ್ನು ದೇವರು, ಯೇಸು ಕ್ರಿಸ್ತನು ತನ್ನ ಶಿಲುಬೆಯ ಕಾರ್ಯದ ಮೂಲಕವಾಗಿ ಆ ಸಂಧಾನದ ಸಮಾಧಾನವನ್ನು ಸ್ಥಾಪಿಸಿದ್ದಾನೆ ಎಂಬುದಾಗಿ. ಸೊ ಇದು ಬಹಳ ಪ್ರಾಮುಖ್ಯ. ಇದು ಹೊಸದಾದಂತ ಕಾರ್ಯ. ಮೊದಲು ಇಂಥ ಕಾರ್ಯ ಯಾವತ್ತೂ ಇರಲಿಲ್ಲ. ಆದ ಕಾರಣ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಆತ್ಮೀಕ ದೃಷ್ಟಿಯಲ್ಲಿ ನಾವು ತೆಗೆದುಕೊಂಡ್ರೆ, ಇದು ಯೇಸು ಕ್ರಿಸ್ತನು ನೆರವೇರಿಸಿರ್ತಕ್ಕಂಥ ತನ್ನ ನೂತನವಾದಂತ ಸೃಷ್ಟಿಯ ಕಾರ್ಯ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. 16ನೇ ವಚನಕ್ಕೆ ನಾವು ಬರೋಣ. ಇಲ್ಲಿ ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಹಾಕಿದ್ದಾನೆ. ಇದು ಕೂಡ ಬಹಳ ಪ್ರಾಮುಖ್ಯ. ಶಿಲುಬೆ ಎಂಬುದಾಗಿ ನಾವು ತೆಗೆದುಕೊಳ್ಳುವಾಗ ಅನ್ಯ ಜನರ ಮತ್ತು ಯಹೂದ್ಯರ ನಡುವೆ ಇದ್ದಂತ ಹಗೆತನವನ್ನು ಯೇಸು ಕ್ರಿಸ್ತನು ತನ್ನ ಶಿಲುಬೆ ಮೇಲೆ ತೊಡೆದು ಹಾಕಿದ್ದಾನೆ, ನಾಶಪಡಿಸಿದ್ದಾನೆ. ಅಲ್ಲಿ ಬಹಳಷ್ಟು ಭೇದ ಇತ್ತು, ಅವರ ಮಧ್ಯದಲ್ಲಿ ಬಹಳಷ್ಟು ಹಗೆತನ ಇತ್ತು. ಆ ಹಗೆತನವನ್ನು, ಭೇದವನ್ನು, ದ್ವೇಷವನ್ನು ನಿರ್ಮೂಲ ಮಾಡಲಿಕ್ಕೆ ಯೇಸು ಕ್ರಿಸ್ತನು ಆ ಶಿಲುಬೆಯ ಕಾರ್ಯದ ಮೂಲಕವಾಗಿ ಸಂಧಾನವನ್ನು ನಮಗೋಸ್ಕರ ಮಾಡಿದ್ದಾನೆ. ಸೊ ಇದು ಕ್ರಿಸ್ತನ ಶಿಲುಬೆಯ ಕಾರ್ಯ ಎಷ್ಟು ಶ್ರೇಷ್ಠವಾಗಿದೆ ಎಂಬುದನ್ನು ತೋರಿಸ್ಕೊಡ್ತಾ ಇದೆ. ಇದನ್ನು ನಾವು ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋಣ. ಮತ್ತು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗಿ ಮಾಡಿ ದೇವರೊಂದಿಗೆ ಅವರನ್ನು ಸಮಾಧಾನ ಪಡಿಸಿದ್ದಾನೆ. ಓಕೆ, ಹಾಗೆ 17ನೇ ವಚನ ನೋಡಿ. ಮತ್ತೆ ನಾನು ಬರ್ತೇನೆ ಈ ವಚನ ಭಾಗಕ್ಕೆ. ಇದಲ್ಲದೆ ಆತನು ಬಂದು, ಈ ಪದವನ್ನು ನೀವು ಚೆನ್ನಾಗಿ ಗಮನಿಸಿ. ಇಲ್ಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವುದರ ಉದ್ದೇಶ ಏನು ಎಂಬುದನ್ನು ಪೌಲ ಇಲ್ಲಿ ತೋರಿಸ್ತಾ ಇದ್ದಾನೆ. ಅನೇಕ ಉದ್ದೇಶಗಳು ಇದೆ. ಅದರ ಒಂದು ಪ್ರಮುಖವಾದಂತ ಉದ್ದೇಶ ಏನು ಎಂಬುದನ್ನು ಈ ವಾಕ್ಯ ಭಾಗದಲ್ಲಿ ನಮ್ಗೆ ತೋರಿಸ್ತಾ ಇದ್ದಾನೆ. ಆತನು ಬಂದು ದೂರವಾಗಿದ್ದ ನಿಮಗೂ
ಸಮಾಧಾನವನ್ನು ಮತ್ತು ಸಮೀಪಸ್ಥರಾಗಿದ್ದ ನಮಗೂ ಅಂದ್ರೆ ಯಹೂದ್ಯರಿಗೂ ಸಮಾಧಾನವನ್ನು ಸಾರಿದ್ದಾನೆ ಅಥವಾ ಸಮಾಧಾನವನ್ನು ಕೊಟ್ಟಿದ್ದಾನೆ ಎಂಬ ಪದ ಈ ವಾಕ್ಯ ಭಾಗದಲ್ಲಿ ಬಹಳ ಪ್ರಾಮುಖ್ಯ. ಈಗ ಸಮಾಧಾನದ ಬಗ್ಗೆ ಸ್ವಲ್ಪ ಹೊತ್ತು ನಾವು ಅಧ್ಯಯನ ಮಾಡೋಣ. ಯಾಕಂದ್ರೆ ಬೈಬಲ್ನಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಈ ಸಮಾಧಾನ ಎಂಬ ಪದ 3 ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಬಹಳ ಪ್ರಾಮುಖ್ಯ. ಸಮಾಧಾನ ಅಥವಾ ಸಂಧಾನ ಎಂಬತಕ್ಕಂಥ ಪದವನ್ನು 3 ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಮೊದಲನೇದಾಗಿ ದೇವರೊಂದಿಗೆ ಸಮಾಧಾನ. ನೀವು ನೋಡಿ, ರೋಮಪುರದವರ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ ನಾನು ಓದ್ತೀನಿ, ಅಲ್ಲಿ ಗಮನಿಸಿ. ಅಲ್ಲಿ ರೋಮ 5ನೇ ಅಧ್ಯಾಯ 1ನೇ ವಚನ, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಅಥವಾ ದೇವರೊಂದಿಗೆ ಉಂಟಾದಂತ ಸಮಾಧಾನವನ್ನು ನಾವು ಹೇಗೆ ಹೊಂದಿಕೊಂಡಿದ್ದೇವೆ ಎಂಬುದನ್ನು ಪೌಲ ಇಲ್ಲಿ ತಿಳಿಸ್ತಾ ಇದ್ದಾನೆ. ಇದು ಬಹಳ ಪ್ರಾಮುಖ್ಯ. ಇಲ್ಲಿ ಗಮನಿಸಿ. ಇದು ಹೇಗೆ ಸಾಧ್ಯವಾಯಿತು? ನಂಬಿಕೆಯಿಂದ. ಒಬ್ಬ ವ್ಯಕ್ತಿ ಹೇಗೆ ದೇವರ ಮುಂದೆ ನೀತಿವಂತನು ಎಂಬುದಾಗಿ ನಿರ್ಣಯಿಸಲ್ಪಡುತ್ತಾನೆ ಎಂಬುದನ್ನು ಪೌಲ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅದು ಹೇಗೆ ಸಾಧ್ಯವಾಯಿತು ಅಂದ್ರೆ ನಂಬಿಕೆಯಿಂದ, ಕ್ರಿಸ್ತನಲ್ಲಿ ಇಡುವಂತ ನಂಬಿಕೆಯಿಂದ. ಮತ್ತೆ ದೇವರಲ್ಲಿ ಏನ್ ಕಾರ್ಯ ಮಾಡ್ತಾ ಇದ್ದಾನೆ? ಮನುಷ್ಯನಿಗೂ ಮತ್ತು ದೇವರಿಗೂ ಮಧ್ಯದಲ್ಲಿ ಇದ್ದಂತ ಆ ಒಂದು ದ್ವೇಷವನ್ನು ಅಥವಾ ಹಗೆತನವನ್ನು ಅಥವಾ ವೈರತ್ವವನ್ನು ತೆಗೆದುಹಾಕಿ ಈಗ ಮನುಷ್ಯನು, ಪಾಪಿಯಾದಂತ ಮನುಷ್ಯನು ದೇವರೊಟ್ಟಿಗೆ ಸಮಾಧಾನದಲ್ಲಿ ಜೀವಿಸಲಿಕ್ಕೆ ಯೇಸು ಕ್ರಿಸ್ತನು ಮಾಡಿದಂತ ಕಾರ್ಯ ಇದು. ಸೊ ದೇವರೊಟ್ಟಿಗೆ ನಮಗೆ ಸಮಾಧಾನವಾಗಿದೆ. ಇದನ್ನ ನೀವು ಯಾಕೆ ಅಷ್ಟು ಪ್ರಾಮುಖ್ಯವಾಗಿ ತೆಗೆದುಕೊಳ್ಬೇಕು ಅಂದ್ರೆ, ಪಾಪವು ನಮ್ಮನ್ನು ದೇವರಿಂದ ಬೇರ್ಪಡಿಸಿತ್ತು ಮತ್ತು ಪಾಪದಿಂದ ನಾವು ದೇವರ ಜೊತೆಗೆ ಅಥವಾ ನಮ್ಮನ್ನು ಉಂಟು ಮಾಡಿದಂತ ಈ ವಿಮೋಚಕನಾದಂತ ಸೃಷ್ಟಿಕರ್ತನ ಜೊತೆಗೆ ನಾವು ಸಂಬಂಧ ಬೆಳೆಸಲಿಕ್ಕೆ ಸಾಧ್ಯವಾಗಲಿ. ಯಾಕಂದ್ರೆ ಪಾಪವು ಅದನ್ನು ಕಡಿದು ಹಾಕಿತ್ತು. ಈಗ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ನಮ್ಮೆಲ್ಲರಿಗೋಸ್ಕರ ಇಡೀ ಲೋಕದ ಪಾಪಕ್ಕೋಸ್ಕರ ಆತನು ತೂಗು ಹಾಕಲ್ಪಟ್ಟಿದ್ದಾಗ ಅಥವಾ ನೇತಾಡುವಾಗ ಅದರ ಅರ್ಥ ಏನಂದ್ರೆ, ಈಗ ಆ ಪರಿಶುದ್ಧನಾದಂತ ದೇವರ ಜೊತೆಗೆ ಪಾಪಿಯಾದಂತ ಮನುಷ್ಯನು ಸಂಧಾನವಾಗ್ಲಿಕ್ಕೆ, ಸಮಾಧಾನವಾಗ್ಲಿಕ್ಕೆ ದೇವರು ಒಂದು ಪ್ರವೇಶವನ್ನು ಉಂಟು ಮಾಡ್ದ, ಅಥವಾ ಯೇಸು ಕ್ರಿಸ್ತನು ಒಂದು ಪ್ರವೇಶವನ್ನು ಉಂಟು ಮಾಡ್ದ. ಸೊ ಅದನ್ನೇ ಪೌಲ ಇಲ್ಲಿ ತಿಳಿಸ್ತಾ ಇದ್ದಾರೆ, ದೇವರೊಂದಿಗೆ ನಮಗೆ ಸಮಾಧಾನ ಉಂಟಾಗಿದೆ. ಬಹಳ ಪ್ರಾಮುಖ್ಯ ಇಲ್ಲಿ. ಮತ್ತೆ ಈ ಸಮಾಧಾನ ಎಂಬತಕ್ಕದ್ದನ್ನು ನಾವು 2ನೇ ಭಾಗದಲ್ಲಿ ಅರ್ಥ ಮಾಡಿಕೊಳ್ಳುವಾಗ, ಅದಕ್ಕೆ ಮುಂಚಿತವಾಗಿ ನಾನು ಹೇಳ್ತೇನೆ, ದೇವರೊಟ್ಟಿಗೆ ನಮಗೆ ಸಮಾಧಾನ ಇಲ್ಲದೆ ಹೋದ್ರೆ ಅಥವಾ ದೇವರೊಟ್ಟಿಗೆ ನಾವು ಸಮಾಧಾನವನ್ನು ಅನುಭವಿಸದೇ ಇರುವಂತ ಸ್ಥಿತಿಯಲ್ಲಿ ಇನ್ನೂ ಇದ್ರೆ ದೇವರ ಸಮಾಧಾನವನ್ನು ನಾವು ನಿಜವಾಗಿ ಅನುಭವಿಸ್ತಾ ಇಲ್ಲ ಎಂಬುದಾಗಿ ಅರ್ಥ. ಸೊ ಅದಕ್ಕೆ ಪೌಲ ಫಿಲಿಪಿ ದವರಿಗೆ ಬರೆಯುವಾಗ ಈ ರೀತಿಯಾಗಿ ಹೇಳ್ತಾನೆ. ಅದನ್ನು ನೀವು ಚೆನ್ನಾಗಿ ಗಮನಿಸಿ. ಅಲ್ಲಿ ಫಿಲಿಪಿ 4ನೇ ಅಧ್ಯಾಯಕ್ಕೆ ನೀವು ಬರುವಾಗ 2ನೇ ವಚನದಿಂದ ಚೆನ್ನಾಗಿ ಗಮನಿಸಿ. ಇಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಕುರಿತು ಪೌಲ ಮಾತನಾಡ್ತಾ ಇದ್ದಾನೆ. ಕರ್ತನಲ್ಲಿ ಒಂದೇ ಮನಸ್ಸುಳ್ಳವರಾಗಿರ್ರಿ ಎಂದು ಯಹೂದ್ಯಳನ್ನು ಅಥವಾ ಸಂತುಕಿಯನ್ನು ಪ್ರಬೋಧಿಸುತ್ತೇನೆ. ಈ ಇಬ್ಬರು ಸ್ತ್ರೀಯರಲ್ಲಿ ಏನಾಗಿತ್ತಂದ್ರೆ, ಕೆಲವು ಸ್ವಲ್ಪ ಅವರ ಮಧ್ಯದಲ್ಲಿ ಸಂಘರ್ಷಗಳು ಅಥವಾ ಜಗಳ ಆಗಿರ್ಬೋದು, ಅಥವಾ ಒಬ್ಬರನ್ನೊಬ್ಬರು ನಿಜವಾಗಿಯೂ
ಸ್ವೀಕರಿಸದಿರ್ತಕ್ಕಂಥ ಮನೋಭಾವನೆಯಲ್ಲಿ ಇರಬಹುದು, ಅಸೂಯೆಯಲ್ಲಿ, ಹಗೆತನದಲ್ಲಿ ಜೀವಿಸ್ತಾ ಇರಬಹುದು. ಅದಕ್ಕೆ ಪೌಲ ವಿಶೇಷವಾಗಿ ಈ ಇಬ್ಬರು ಸ್ತ್ರೀಯರನ್ನು ಕುರಿತು ಮಾತನಾಡ್ತಾ ಇದ್ದಾನೆ. ಯಹೂದ್ಯಳನ್ನು ಮತ್ತು ಸಂತುಕೆಯನ್ನು ನಾನು ಪ್ರಬೋಧಿಸ್ತಾ ಇದ್ದೇನೆ, ನೀವು ಒಂದೇ ಮನಸ್ಸುಳ್ಳವರಾಗಿರ್ಬೇಕು. ಕಾರಣ ಏನಂದ್ರೆ ಆ ಇಲ್ಲಿ ನೋಡಿ, ಆ ಸತ್ಯ ಅವರಿಗೆ ಸಹಾಯಕನಾಗಿರಬೇಕು ನಿಮ್ಮನ್ನು ಕೇಳಿಕೊಳ್ತೇನೆ. ಅವರು ಕ್ಲೆಮೆನ್ಸ್ ಮುಂತಾದ ತನ್ನ ಜೊತೆ ಕೆಲಸದವರ ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸ ಪಟ್ಟಿದ್ದಾರೆ. ಅವರವರ ಹೆಸರುಗಳು ಜೀವಬಾಧರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿವೆ. ಅಂದ್ರೆ ಇವ್ರು ಹೇಳ್ತಾನೆ, ಇವರು ಇವರುಗಳು ಇವರ ಹೆಸರುಗಳು ಜೀವಬಾಧರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿವೆ ಎಂದು ಹೇಳುವಾಗ ದೇವರೊಟ್ಟಿಗೆ ಅವರಿಗೆ ಸಮಾಧಾನ ಉಂಟಾಗಿದೆ. ಆದರೆ ಆ ಸಮಾಧಾನವನ್ನು ಒಬ್ಬರ ಮಧ್ಯದಲ್ಲಿ ಒಬ್ಬರು ತೋರ್ಪಡಿಸ್ತಾ ಇಲ್ಲ. ಅಂದ್ರೆ ನೀವು ಸಮಾಧಾನದಲ್ಲಿ ಜೀವಿಸ್ತಾ ಇಲ್ಲ, ಅದ ಕಾರಣ ನೀವು ಒಂದಾಗ್ಬೇಕು ಎಂಬುದಾಗಿ ಬರೆಯುತ್ತಾ ಈ ರೀತಿಯಾಗಿ ಹೇಳ್ತಾನೆ. 4ನೇ ವಚನಕ್ಕೆ ಬರೋಣ. ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ, ಸಂತೋಷ ಪಡ್ರಿ ಎಂಬುದನ್ನು ನಿಮಗೆ ತಿರುಗಿ ಹೇಳ್ತೇನೆ. ನಿಮ್ಮ ಸೈರಣಿಯು ಎಲ್ಲಾ ಮನುಷ್ಯರಿಗೆ ಗೊತ್ತಾಗ್ಲಿ, ಯಾಕಂದ್ರೆ ಕರ್ತನು ಹತ್ತಿರವಾಗಿದ್ದಾನೆ, ಕರ್ತನು ಬರ್ತಾ ಇದ್ದಾನೆ, ಕರ್ತನ ಬರೋಣ ಹತ್ತಿರವಾಗಿದೆ. ಈಗ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸ್ರಿ. ಅಂದ್ರೆ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಬೇಡ್ರಿ, ಕೃತಜ್ಞತಾ ಸ್ತುತಿಯನ್ನು ನಿಲ್ಲಿಸಬೇಡ್ರಿ, ಪ್ರಾರ್ಥನಾ ವಿಜ್ಞಾಪನೆಗಳನ್ನು ದೇವರಿಗೆ ಸಲ್ಲಿಸುವುದರಲ್ಲಿ ನಿಲ್ಲಿಸಬೇಡ್ರಿ, ಪ್ರಾರ್ಥನಾ ಜೀವಿತ ನಿಲ್ಲಿಸಬೇಡ್ರಿ, ಚಿಂತೆ ಮಾಡುವುದನ್ನು ನಿಲ್ಲಿಸ್ರಿ ಎಂಬುದಾಗಿ ಹೇಳುತ್ತಾ 7ನೇ ವಚನದಲ್ಲಿ ನೋಡ್ರಿ, ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವಂತ ದೇವರ ಸಮಾಧಾನ ಅಥವಾ ದೇವರ ಶಾಂತಿ ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯ್ತದೆ. ಇಲ್ಲಿ ಪೌಲ ಏನ್ ಮಾತನಾಡ್ತಿದ್ದಾನಂದ್ರೆ ದೇವರ ಸಮಾಧಾನ, ದೇವರೊಟ್ಟಿಗೆ ನಮಗೆ ಸಮಾಧಾನ ಉಂಟಾಗಿದೆ. ಆ ದೇವರೊಟ್ಟಿಗೆ ಉಂಟಾದಂತ ಸಮಾಧಾನವನ್ನು ನಾವು ನಮ್ಮ ಜೀವಿತದಲ್ಲಿ, ವೈಯಕ್ತಿಕ ಜೀವಿತದಲ್ಲಿ, ನಾವು ಅನೇಕ ಕೊರತೆಗಳ ಮಧ್ಯದಲ್ಲಿ ಹಾದು ಹೋಗುವಾಗ ಚಿಂತೆಗಳು, ಬಾಧೆಗಳು, ಅನೇಕ ತರವಾದಂತಹ ಅನಾರೋಗ್ಯಗಳು, ಸಮಸ್ಯೆಗಳು, ಈ ಒಂದು ಕ್ರೈಸ್ತಿಯ ಜೀವಿತದಲ್ಲಿ ನಾವು ಹಾದು ಹೋಗುವಂತ ಅನೇಕ ತರವಾದಂತ ಸವಾಲುಗಳ ಮಧ್ಯದಲ್ಲಿ ಚಿಂತೆ ಎಂಬತಕ್ಕಂಥದ್ದು ಬಹಳಷ್ಟು ಸಾರಿ ನಮಗೆ ಆ ಸಮಸ್ಯೆ ಆಗುತ್ತೆ. ಆದ್ರೆ ಆ ಚಿಂತಾ ಜನಕವಾದಂತ ಸಮಯಗಳಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರಾರ್ಥನೆ ಮಾಡಬೇಕು, ಕೃತಜ್ಞತಾ ಸ್ತುತಿಯಲ್ಲಿರಬೇಕು, ವಿಜ್ಞಾಪನೆ ಮಾಡಬೇಕು. ಇದೆಲ್ಲ ಮಾಡುವಾಗ ದೇವರ ಸಮಾಧಾನ ನಿಮ್ಮನ್ನು ಕಾಯುತ್ತದೆ ಎಂಬುದಾಗಿ ಪೌಲ ಇಲ್ಲಿ ತಿಳಿಸ್ತಾನೆ. ಈಗ ಹೇಳ್ತಾ ಈಗ ನೋಡಿ 8ನೇ ವಚನ, ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವಾಗಿದೆಯೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳ್ರಿ ಎಂಬುದಾಗಿ ಹೇಳ್ತಾ, ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದಿರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ರಿ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ಎಂಬ ಪದ ಅಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಆ ಅಂದ್ರೆ ಸಮಾಧಾನದ ದೇವರು ನಿಮ್ಮೊಂದಿಗೆ ಇರ್ತಾನೆ. ನೋಡಿ, ಅನೇಕ ಸಾರಿ ಕ್ರೈಸ್ತಿಯ ಜೀವಿತದಲ್ಲಿ ನಾವು ಆ ಒಂದು ನಿಜವಾದಂತ ಅರಿವಿಕೆಗೆ ಯಾಕೆ ಬರ್ತಾ ಇಲ್ಲ ಅಂದ್ರೆ, ದೇವರು ಒಂದು ಕಡೆ ನಮಗೆ ಸಮಾಧಾನವನ್ನು ಉಂಟು ಮಾಡಿದ್ದಾನೆ. ಆ ಸಮಾಧಾನ ನಮ್ಮ ಜೀವಿತದಲ್ಲಿ, ಪ್ರತಿದಿನದ ಜೀವಿತದಲ್ಲಿ, ಆತ್ಮಿಕ ಜೀವಿತದಲ್ಲಿ ಒಂದು ಪ್ರತಿಕ್ರಿಯೆಗೆ ಬರಬೇಕಾಗಿದೆ. ಅದನ್ನೇ ಪೌಲ ಇಲ್ಲಿ ಹೇಳ್ತಾ ಇದ್ದಾನೆ, ನೀವು ಹಾದು ಹೋಗುವಂತ ಅನೇಕ ಚಿಂತೆಯ ಒಂದು ಸಂದರ್ಭಗಳಲ್ಲಿ ನಿಮಗೆ ದೇವರ ಸಮಾಧಾನ ಕೊಡಲ್ಪಟ್ಟಿದೆ. ಈ ಶಾಂತಿದಾಯಕನಂತ ದೇವರು ನಿಮ್ಮ ಸಂಗಡ ಇದ್ದಾನೆ ಎಂಬುದನ್ನು ಪೌಲ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಮತ್ತೆ ನೀವು ಇಬ್ರಿಯ ಪುಸ್ತಕಕ್ಕೆ ಬರುವಾಗ 3ನೇ ವಿಷಯದಲ್ಲಿ ನೀವು ಗಮನಿಸಿ, ಅಲ್ಲಿ ನಾನು ಸಮಾಧಾನದ ವಿಷಯವಾಗಿ ಇರ್ತಕ್ಕಂಥ 3 ಅಂಶಗಳು ನಿಮಗೆ ತಿಳಿಸ್ತಾ ಇದ್ದೇನೆ. ಇಬ್ರಿಯ ಪುಸ್ತಕ 12ನೇ ಅಧ್ಯಾಯ ವಚನ 14 ನೀವು ಗಮನಿಸಬೇಕು. ಅಲ್ಲಿ ಈ ಇಬ್ರಿಯ ಗ್ರಂಥಕರ್ತನು ನಾನಾ ತರವಾದಂತ ಸುಬೋಧನೆಯನ್ನು ಅವ್ರಿಗೆ ಕೊಡುತ್ತಾ 14ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೆ ಪ್ರಯತ್ನ ಪಡಿರಿ. ಸೊ ಪರಿಶುದ್ಧತೆಯಲ್ಲಿ ಮತ್ತು ಸಮಾಧಾನದಲ್ಲಿ ಇರುವುದಕ್ಕೆ ಪ್ರಯತ್ನ ಪಡಿರಿ.
ನೋಡಿ, ಸಮಾಧಾನ ದೇವರು ನಮಗೆ ಕೊಟ್ಟಿದ್ದಾನೆ ಕ್ರಿಸ್ತನಲ್ಲಿ. ನಾವು ನಂಬಿದ ಕ್ಷಣದಲ್ಲಿ ದೇವರು ನಮ್ಮಲ್ಲಿ ಆ ಸಮಾಧಾನವನ್ನು ಉಂಟು ಮಾಡಿದ್ದಾನೆ. ಮತ್ತು ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ಹಾದು ಹೋಗುವಾಗ ಅನೇಕ ಸವಾಲುಗಳ ಅಥವಾ ಚಿಂತೆಗಳ ಮಧ್ಯದಲ್ಲಿ ದೇವರು ತನ್ನ ಸಮಾಧಾನವನ್ನು ನಮಗೆ ನಮಗೆ ಆ, ಕೊಟ್ಟು ತನ್ನ ಸಮಾಧಾನದಲ್ಲಿ ನಡೆಸ್ತಾನೆ. ಆದರೆ ಈ ಸಮಾಧಾನ ಒಬ್ಬರ ಮಧ್ಯದಲ್ಲಿ ಇನ್ನೊಬ್ಬರಲ್ಲಿ ಅದು ವ್ಯಕ್ತವಾಗಬೇಕು. ಅದಕ್ಕೆ ಇಲ್ಲಿ ಗ್ರಂಥಕರ್ತನ ಹೇಳ್ತಾನೆ, ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೆ ನೀವು ಪ್ರಯತ್ನ ಮಾಡ್ರಿ. ನಿಮಗೆ ನೆನಪಾಗ್ಲಿ, ಯೇಸು ಕ್ರಿಸ್ತನು ಕೊಟ್ಟಂತ ಆ ಒಂದು ಆ ಪರ್ವತ ಪ್ರಸಂಗದಲ್ಲಿ ಕರ್ತನು ಒಂದು ವಿಷಯ ಹೇಳ್ತಾನೆ ಅಲ್ಲಿ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಎಂಬುದಾಗಿ ಕರೆಸಿಕೊಳ್ಳುವರು. ಅರ್ಥ ಏನು ಎಂಬುದನ್ನು ನೀವು ಗಮನಿಸುವಾಗ, ನನ್ನಲ್ಲಿ ಉಂಟಾಗಿರ್ತಕ್ಕಂಥ ದೇವರ ಸಮಾಧಾನ ಮತ್ತು ನನ್ನ ದೈನಂದಿನ ಜೀವಿತದಲ್ಲಿ ಅನುಭವಿಸ್ತಾ ಇರ್ತಕ್ಕಂಥ ದೇವರ ಸಮಾಧಾನ, ಅದು ಒಬ್ಬರ ಮಧ್ಯದಲ್ಲಿ ಒಬ್ಬರಲ್ಲಿ ಅದು ಏನಾಗಬೇಕು, ವ್ಯಕ್ತವಾಗಬೇಕು. ಅದ ಕಾರಣ ವಿಶ್ವಾಸಿಗಳಾಗಿ ನಾವು ಜೀವಿಸುವಾಗ, ಸಭೆಯಾಗಿ ಎಲ್ಲರೂ ಸೇರಿ ಬರುವಾಗ, ಅಥವಾ ಸಭೆಯ ಹೊರಗಡಿನ ಜೀವಿತವಾಗಲಿ, ಈ ಹಗೆತನಕ್ಕೆ, ದ್ವೇಷಕ್ಕೆ, ಅಸೂಯೆಗೆ, ಭೇದ ಭಾವಕ್ಕೆ, ಅಥವಾ ದೇವರನ್ನು ಆ ಜನರನ್ನು ಬಹಳ ಅಸೂಯೆಯ ಮನೋಭಾವದಿಂದ ನೋಡ್ಲಿಕ್ಕೆ ಇರುವಂತ ಮನೋಭಾವನೆಗಳಿಗೆ ನಾವು ಅವಕಾಶ ಕೊಡಬಾರದು. ಎಲ್ಲರ ಜೊತೆಗೆ ಆದಷ್ಟು ಸಮಾಧಾನದಿಂದಿರಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಇದು ಕಷ್ಟಕರ ನೋಡಿ, ಅಷ್ಟು ಸುಲಭ ಅಲ್ಲ. ನಾನು ಕೂಡ ಇದ್ರ ಬಗ್ಗೆ ಮಾತನಾಡಬಹುದಾದ್ರೆ, ನಮ್ಮ ಪ್ರಾಕೃತಿಕ ಜೀವನಕ್ಕೆ ಬರುವಾಗ, ನಮ್ಮ ದೈನಂದಿನ ಜೀವಿತದಲ್ಲಿ ಈ ಸಮಾಧಾನ ಅಂದ್ರೆ ಎಲ್ಲರನ್ನು ನಾವು ನಾವು ಮೆಚ್ಚುಗೆ ಪಡಿಸ್ಲಿಕ್ಕೆ ಆಗೋದಿಲ್ಲ. ಇದನ್ನ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಎಲ್ಲರನ್ನು ನಾವು ಮೆಚ್ಚುಗೆ ಪಡಿಸ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಆದ್ರೆ ಕರ್ತನೆ ಹೇಳ್ತಾ ಇದ್ದಾನೆ, ಎಲ್ಲರ ಜೊತೆಗೆ ಆದಷ್ಟು ಸಮಾಧಾನದಿಂದ ನಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ ಎಂಬುದಾಗಿ. ಅಂದ್ರೆ ಹಗೆತನಕ್ಕೆ ಅವಕಾಶ ಕೊಡಬೇಡ್ರಿ, ಅಸೂಯೆಗೆ ಅವಕಾಶ ಕೊಡಬೇಡ್ರಿ, ದ್ವೇಷ ಮನೋಭಾವನೆಗಳಿಗೆ ಅವಕಾಶ ಕೊಡಬೇಡ್ರಿ. ಯಾಕಂದ್ರೆ ಯಾವ ವ್ಯಕ್ತಿಯಲ್ಲಿ ಈ ದ್ವೇಷ ಮನೋಭಾವನೆಗಳು, ಅಸೂಯೆಗಳು ಅಥವಾ ಈ ಒಂದು ಹಗೆತನದ ಮನೋಭಾವನೆ ಇರ್ತದೋ, ಆ ವ್ಯಕ್ತಿ ಅದನ್ನ ಆ ಆ ವ್ಯಕ್ತಿಯ ಮೇಲೆ ಆ ಭಾರ ಇದೆ. ಏನಂದ್ರೆ ಅವನು ನಿಜವಾಗಿಯೂ ದೇವರ ಸಮಾಧಾನದಲ್ಲಿ ಜೀವಿಸ್ತಾ ಇಲ್ಲ. ಸೊ ಅದ ಕಾರಣ ಸಮಾಧಾನ ಪಡಿಸುವಂತ ವ್ಯಕ್ತಿಗಳಾಗಿ ನಾವು ಕರೆಸಲ್ಪಡೋಣ. ಸಮಾಧಾನ ಅಥವಾ ಆ ಹಗೆತನಕ್ಕೆ ಅವಕಾಶ ಕೊಡ್ಲಿಕ್ಕೆ ನಾವು ಯಾವ ಕಾರಣಕ್ಕೂ ಹಗೆತನಕ್ಕೆ ಅವಕಾಶವನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಬೇಡ. ಸೊ ಮತ್ತೆ ನಾವು ಎಲ್ಲಿಗೆ ಹೋಗೋಣ ಅಂದ್ರೆ, ಎಫೆಸ ಪತ್ರಿಕೆಗೆ ಬನ್ನಿ. ನಾನು ಯಾಕೆ ಈ ವಿಷಯ ತಿಳಿಸ್ತೆ ಅಂದ್ರೆ, ಈ 3 ವಿಷಯಗಳು ಬಹಳ ಪ್ರಾಮುಖ್ಯ ವಿಶ್ವಾಸಿಯ ಜೀವಿತದಲ್ಲಿ. ದೇವರೊಟ್ಟಿಗೆ ಸಮಾಧಾನ, ದೇವರ ಸಮಾಧಾನ ಮತ್ತು ಒಬ್ಬರ ಮಧ್ಯದಲ್ಲಿ ಒಬ್ಬರಲ್ಲಿ ಸಮಾಧಾನ, ಅದು ವ್ಯಕ್ತವಾಗಬೇಕು. ಈಗ ಎಫೆಸ ಪತ್ರಿಕೆಗೆ ಬನ್ನಿ. ಅಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ, ನಾವು ನೋಡಿಕೊಂಡಂತ 16ನೇ ವಚನ ಮತ್ತೆ ಗಮನಿಸಿ. ಅಲ್ಲಿ 17ನೇ ವಚನ, ಇದಲ್ಲದೆ ಆತನು ಬಂದು ಎಂಬುದಾಗಿ ಇಲ್ಲಿ ತಿಳಿಸುವಾಗ ಪೌಲ ತಿಳಿಸ್ತಾ ಇದ್ದಾನೆ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ಉದ್ದೇಶ ಏನು ಎಂಬುದನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ನಿಮಗೆ ನೆನಪಿರ್ಲಿ, ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಚನ, ಬಹಳಷ್ಟು ನಾವು ಕ್ರಿಸ್ಮಸ್ನ ದಿನಮಾನಗಳಲ್ಲಿ ಈ ವಾಕ್ಯ ಭಾಗ ಉಪಯೋಗಿಸ್ತೇವೆ. ಸಂತೋಷ. ಆದ್ರೆ ಇದು ಎಷ್ಟು ನಮ್ಮ ದೈನಂದಿನ ಜೀವಿತದಲ್ಲಿ ಪ್ರಭಾವ ಬೀರಿದೆ ಎಂಬುದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇದು ಯೆಶಾಯನಿಗೆ ಸುಮಾರು 600 ವರ್ಷಗಳ ಹಿಂದೆ ಕೊಡಲ್ಪಟ್ಟಂತ, ಅಂದ್ರೆ ಮೆಸ್ಸಿಯನ ಬಗ್ಗೆ ಕೊಡಲ್ಪಟ್ಟಂತ ದೊಡ್ಡ ವಾಗ್ದಾನವಾಗಿದೆ. ಅದೇನೆಂದ್ರೆ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ಆತನು ವರದ ಮಗನು, ಅಂದ್ರೆ ಕೊಡಲ್ಪಟ್ಟಂತ ಮಗನು, ದೇವಕುಮಾರನು ನಮಗೆ ದೊರೆತಿದ್ದಾನೆ.
ಮತ್ತೆ ಆಡಳಿತವು ಆತನ ಬಾಹುವಿನ ಮೇಲಿರುವುದು. ಆತನ ಹೆಸರು ಏನೆಂಬುದನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದಂತ ದೇವರು, ನಿತ್ಯನಾಗಿ ಜೀವಿಸುವಂತ ತಂದೆ. ಈಗ ಗಮನಿಸಿ, ಸಮಾಧಾನದ ಪ್ರಭುವು. ಸಮಾಧಾನ. ಕರ್ತನಾದಂತ ಯೇಸು ಕ್ರಿಸ್ತನು ದೇವರು ಮತ್ತು ಮನುಷ್ಯರ ನಡುವೆ ಇದ್ದಂತ ಆ ಒಂದು ದ್ವೇಷವನ್ನು, ಹಗೆತನವನ್ನು ತೆಗೆದುಹಾಕಿ, ಅವರ ಮಧ್ಯದಲ್ಲಿ ಇದ್ದಂತ ಆ ಪಾಪವನ್ನು ತೊಡೆದು ಹಾಕಿ ತನ್ನ ಶಿಲುಬೆಯ ಕಾರ್ಯದ ಮೂಲಕವಾಗಿ ಅಲ್ಲಿ ಸಮಾಧಾನವನ್ನು ಉಂಟು ಮಾಡಿದ್ದಾನೆ. ಈ ಸಮಾಧಾನ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರೋದ್ರ ಮೂಲಕವಾಗಿ ನಮಗೆ ಆತನು ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಯಾರ್ಯಾರು ಆತನಲ್ಲಿ ನಂಬುತ್ತಾರೋ, ಯಾರ್ಯಾರು ಆತನನ್ನು ಅಂಗೀಕಾರ ಮಾಡಿಕೊಂಡಿದ್ದಾರೋ ಅವರಿಗೆ ಈ ಸಮಾಧಾನ ಒಂದು ಉಡುಗೊರೆ. ಆದ ಕಾರಣ ಕ್ರೈಸ್ತರು ಈ ಲೋಕದಲ್ಲಿ ನಾವು ಉಪ್ಪಾಗಿ ಬೆಳಕಾಗಿ ನಮ್ಮನ್ನು ಕರ್ತನು ಕರೆದಿದ್ದಾನೆ ಎಂಬುದಾಗಿ ಅರ್ಥ ನೋಡುವಾಗ ಅವರು ನಿಜವಾಗಿಯೂ ಸಮಾಧಾನ ಜೀವಿಗಳು ಮತ್ತು ಸಮಾಧಾನವನ್ನು ಉಂಟು ಮಾಡುವಂತವರಾಗಿರ್ಬೇಕು. ಸೊ ಯೇಸು ಕ್ರಿಸ್ತನ ವಿಷಯವಾಗಿ ನೀವು ಗಮನಿಸುವಾಗ ಲೂಕನ ಸುವಾರ್ತೆ 1ನೇ ಅಧ್ಯಾಯ 79ನೇ ವಚನ ನೀವು ಗಮನಿಸಿದ್ರೆ, ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸುವವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವನು. ಇದು ಕರ್ತನಾದಂತ ಯೇಸು ಕ್ರಿಸ್ತನ ವಿಷಯವಾಗಿ ಕೊಡಲ್ಪಟ್ಟಂತ ವಾಗ್ದಾನ. ನಮ್ಮ ಕಾಲುಗಳು ಸಮಾಧಾನದ ಮಾರ್ಗದಲ್ಲಿ ಆತನು ನಡೆಸುತ್ತಾನೆ. ಮತ್ತಿನ್ನು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಸಮಾಧಾನ ಎಂಬುದಾಗಿ ಹೇಳುವಾಗ ಕ್ರೈಸ್ತಿಯ ಜೀವಿತದಲ್ಲಿ ಒಡಕುಗಳು ಇಲ್ಲ ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಕ್ರೈಸ್ತಿಯ ಜೀವಿತದಲ್ಲಿ ಸಮಸ್ಯೆಗಳೇ ಇರುವುದಿಲ್ಲ ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಸವಾಲುಗಳೇ ಇರುವುದಿಲ್ಲ ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಸಮಾಧಾನ ಎಂಬುದಾಗಿ ಹೇಳುವಾಗ ಆ ಸವಾಲುಗಳ ಮಧ್ಯದಲ್ಲಿ, ಒಡಕುಗಳ ಮಧ್ಯದಲ್ಲಿ, ಚಿಂತೆಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ, ನಮಗೆ ವಿರೋಧಗಳ ಮಧ್ಯದಲ್ಲಿ ದೇವರೇನ್ ಮಾಡ್ತಾನಂದ್ರೆ ತನ್ನ ಸಮಾಧಾನವನ್ನು ಸ್ಥಾಪಿಸ್ತಾನೆ. ತನ್ನ ಸಮಾಧಾನದ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೆ. ಅಂತ ನೀವು ಅದನ್ನು ಗಮನಿಸುವಾಗ ಕರ್ತನಾದಂತ ಯೇಸು ಕ್ರಿಸ್ತನು ಸಹ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಹೋಗ್ತಾ ಇದ್ದೇನೆ, ಅಥವಾ ಸಮಾಧಾನವನ್ನು ನಾನು ನಿಮಗೆ ಬಿಟ್ಟು ಹೋಗ್ತಾ ಇದ್ದೇನೆ. ಬಹಳ ಅದ್ಭುತವಾದಂತ ವಾಕ್ಯ ಭಾಗ ಅದು. ಅಂದ್ರೆ ಆತನು ಹೋಗೋದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಆದರಣೆ ಕೊಡ್ತಾ ಇದ್ದಾನೆ. ನಿಮಗೆ ನಾನು ಒಂದನ್ನು ಬಿಟ್ಟು ಹೋಗ್ತಾ ಇದ್ದೇನೆ, ಪವಿತ್ರಾತ್ಮನು ಬರ್ತಾನೆ, ಪವಿತ್ರಾತ್ಮ ನಿಮ್ಮನ್ನು ನಡೆಸ್ತಾನೆ, ಪವಿತ್ರಾತ್ಮನು ನಿಮ್ಮ ಸಂಗಡ ಇರ್ತಾನೆ. ಅದ್ಭುತವಾದಂತ ಒಂದು ಸಂಗತಿ. ಆದ್ರೆ ನಿಮಗೆ ಶಾಂತಿಯನ್ನು ನಾನು ಬಿಟ್ಟು ಹೋಗ್ತಾ ಇದ್ದೇನೆ. ಅಂದ್ರೆ ನನ್ನಲ್ಲಿರುವಂತ ಶಾಂತಿ, ನನ್ನಲ್ಲಿರುವಂತ ಸಮಾಧಾನ ನಿಮಗೆ ಕೊಡ್ತೇನೆ. ಲೋಕವು ಕೊಡುವಂತ ರೀತಿಯಲ್ಲಿ ನಾನು ನಿಮಗೆ ಕೊಡೋದಿಲ್ಲ. ಯಾಕಂದ್ರೆ ಲೋಕ ಕೊಡುವಂತ ಸಮಾಧಾನ ಕ್ಷಣಿಕವಾದಂತ ಸಮಾಧಾನ. ಸ್ವಲ್ಪ ಸಮಯ ಮಾತ್ರ ಲೋಕ ನಮಗೆ ಆ ಸಮಾಧಾನ ಕೊಡುತ್ತೆ. ಅದು ಕ್ಷಣಿಕ, ಅದು ಬಿದ್ದು ಹೋಗುತ್ತೆ. ಆದ್ರೆ ನಾನು ನಿಮಗೆ ಕೊಡುವಂತ ಸಮಾಧಾನ ಅದೇನೆಂದ್ರೆ ಅದು ಶಾಶ್ವತವಾಗಿದೆ. ಆದ ಕಾರಣ ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ಕಳವಳವನ್ನು ಉಂಟು ಮಾಡುವಂತ ಅನೇಕ ಸಂದರ್ಭಗಳಲ್ಲಿ ವಿಶ್ವಾಸಿ ಹಾದು ಹೋಗುವಾಗ ಒಂದು ನೆನಪು ಮಾಡಿಕೊಳ್ಬೇಕು, ದೇವರ ಸಮಾಧಾನ ಒಂದು ಉಡುಗೊರೆಯಾಗಿ ನಮಗೆ ಕೊಡಲ್ಪಟ್ಟಿದೆ. ಇದೇ ವಿಷಯವನ್ನು ಅಪೋಸ್ತಲರುಗಳು ಕೂಡ ಸಾರಿ ಹೇಳ್ತಾ ಇದ್ರು. ಅಪೋಸ್ತಲರು ಕೃತ್ಯ 10ನೇ ಅಧ್ಯಾಯ 36ನೇ ವಚನದ ನೀವು ಗಮನಿಸಿದ್ರೆ, ಎಲ್ಲಾ ಜನಗಳಿಗೂ ಕರ್ತನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನದ ಶುಭ ಸಮಾಚಾರವನ್ನು ನಿಮಗೆ ಪ್ರಕಟಿಸಿದ್ದಾನೆ. ನೋಡಿ, ನಾವು ಸಾರುವಂತ ಸುವಾರ್ತೆ ಸಮಾಧಾನದ ಸುವಾರ್ತೆ. ಒಂದು ಕಡೆ ಕೃಪೆಯ ಸುವಾರ್ತೆ, ಇನ್ನೊಂದು ಕಡೆ ಸಮಾಧಾನದ ಸುವಾರ್ತೆ. ಕೃಪೆಯ ಸುವಾರ್ತೆ ಏನ್ ಹೇಳ್ತಾ ಇದೆ? ಇಗೋ, ನೀವು ನಿಮ್ಮ ರಕ್ಷಣೆಗೋಸ್ಕರ ಏನು ಮಾಡಬೇಕಾಗಿಲ್ಲ, ದೇವರು
ಉಚಿತವಾಗಿ ಆ ಕೃಪೆಯ ಸುವಾರ್ತೆ ಅಂದ್ರೆ ಉಚಿತವಾಗಿ ನಿಮ್ಮ ಪಾಪಗಳನ್ನು ದೇವರು ತೊಡೆದು ಹಾಕ್ತಾನೆ, ಕ್ಷಮಿಸ್ತಾನೆ, ತನ್ನ ಮಕ್ಕಳು ಎಂಬುದಾಗಿ ನಿಮ್ಮನ್ನು ಅಪ್ಪಿಕೊಳ್ತಾನೆ, ನಿಮ್ಮನ್ನು ಸಂಪೂರ್ಣವಾಗಿ ಉಚಿತವಾಗಿ ಕ್ಷಮಿಸ್ತಾನೆ. ನೀವು ಕೇವಲ ನಂಬಬೇಕು ಅಷ್ಟೇ. ಅದು ಕೃಪೆಯ ಸುವಾರ್ತೆ. ಇನ್ನೊಂದು ಕಡೆ ಸಮಾಧಾನದ ಸುವಾರ್ತೆ ಎಂಬುದಾಗಿ ಯಾಕೆ ಕರಿತೀವಿ ಅಂದ್ರೆ, ಇನ್ನು ಮೇಲೆ ದೇವರಿಗೂ ಮನುಷ್ಯನಿಗೂ ಮಧ್ಯದಲ್ಲಿರ್ತಕ್ಕಂಥ ಆ ವೈರತ್ವವನ್ನು ದೇವರು ತೆಗೆದು ಹಾಕಿ ದೇವರ ಜೊತೆಗೆ ನೀವು ಸಮಾಧಾನದಲ್ಲಿ ಇರಬಹುದು. ಯಾಕಂದ್ರೆ ಕರ್ತನು ತನ್ನ ಶಿಲುಬೆಯ ಕಾರ್ಯದ ಮೂಲಕವಾಗಿ ಅದನ್ನು ಮಾಡಿ ಮುಗಿಸಿದ್ದಾನೆ. ವೈರತ್ವ ಇನ್ನು ಮೇಲೆ ಇಲ್ಲ. ಆ ಯುದ್ಧ, ಪಾಪದಿಂದ ಉಂಟಾದಂತ ಆ ಒಂದು ಯುದ್ಧವನ್ನು ದೇವರು ಸಂಪೂರ್ಣವಾಗಿ ನಿಲ್ಲಿಸಿದ್ದಾನೆ ವಿಶ್ವಾಸಿಯ ಜೀವಿತದಲ್ಲಿ. ನಮ್ಮ ನಮ್ಮ ಮಾರ್ಗಗಳನ್ನು ಸಮಾಧಾನದ ಮಾರ್ಗವನ್ನಾಗಿ ಆತನು ಮಾಡಿದ್ದಾನೆ. ಮತ್ತು ಈ ಸಮಾಧಾನದ ಶುಭ ಸಮಾಚಾರವನ್ನು ನಾವು ಸಾರುವಂತೆ ನಮ್ಮನ್ನು ಕರೆದಿದ್ದಾನೆ ಎಂಬುದನ್ನು ಕೂಡ ನಾವು ಚೆನ್ನಾಗಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಹಾಗೆ ನೀವು ಗಮನಿಸುವಾಗ ಈ ವಿಷಯಗಳು ಯಾಕೆ ಅಷ್ಟು ಪ್ರಾಮುಖ್ಯ ಅಂದ್ರೆ, ಮತ್ತೆ ಎಫೆಸ ಪತ್ರಿಕೆಗೆ ನೀವು ಬನ್ನಿ. ಆತನು ಬಂದು, ನೋಡಿ ಇಲ್ಲಿ ನಾನು 17ನೇ ವಚನದಲ್ಲಿ ಇದ್ದೇನೆ, 2ನೇ ಅಧ್ಯಾಯ 17ನೇ ವಚನ. ಇದಲ್ಲದೆ ಆತನು ಬಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಕೊಟ್ಟಿದ್ದಾನೆ ಮತ್ತು ಸಮೀಪಸ್ಥರಾಗಿದ್ದ ನಮಗೂ ಸಮಾಧಾನವನ್ನು ಕೊಟ್ಟಿದ್ದಾನೆ. ಅಂದ್ರೆ ದೂರವಾಗಿದ್ದ ಎಂಬುದಾಗಿ ಹೇಳುವಾಗ ಅನ್ಯ ಜನರನ್ನು ಕುರಿತು ಮಾತನಾಡ್ತಾ ಇದ್ದಾನೆ. ಸಮೀಪಸ್ಥರಾಗಿದ್ದ ಅಂತ ಹೇಳುವಾಗ ಯಹೂದ್ಯರನ್ನು ಕುರಿತು ಮಾತನಾಡ್ತಾ ಇದ್ದಾನೆ. ಅಂದ್ರೆ ಯಹೂದ್ಯರು ದೇವರಿಂದ ಕರೆಯಲ್ಪಟ್ಟಂತ ಈ ಒಂದು ಇಸ್ರಾಯೇಲ್ ಜನಾಂಗಕ್ಕೆ ಅಂದ್ರೆ ದೇವರ ಕಾರ್ಯಗಳಿಗೆ ಅವರು ಅಷ್ಟು ಸಮೀಪಸ್ಥರಾಗಿದ್ರು. ಆದ್ರೆ ನಿಜವಾಗಿಯೂ ಈ ಸಮಾಧಾನವನ್ನು ಅವರು ನಿಜವಾಗಿ ಅನುಭವಿಸಿರ್ಲಿಲ್ಲ. ಆದ್ರೆ ಅನ್ಯ ಜನಗಳು ದೇವರಿಂದ ದೂರವಾಗಿದ್ರು. ಈ ಸತ್ಯ ದೇವರು, ನಿತ್ಯ ಜೀವವಾಗಿರ್ತಕ್ಕಂಥ ಯೆಹೋವ ದೇವರನ್ನು, ಯೇಸು ಕ್ರಿಸ್ತನನ್ನು ಅವರು ನಿಜವಾಗಿಯೂ ಅರಿತುಕೊಂಡಿರಲಿಲ್ಲ. ಈ ಲೋಕದ ಕಾರ್ಯಗಳಲ್ಲಿ, ವಿಗ್ರಹಾರಾಧನೆಗಳಲ್ಲಿ ಮುಳುಗಿ ಹೋಗಿದ್ರು. ಪೌಲ ಮಾತನಾಡ್ತಾ ಇದ್ದಾನೆ, ಈಗ ದೂರವಾಗಿದ್ದ ನಿಮ್ಮನ್ನು, ಸಮೀಪಸ್ಥರಾಗಿದ್ದ ನಮ್ಮನ್ನು ತನ್ನ ಸಮಾಧಾನದ ಕಾರ್ಯದ ಮೂಲಕವಾಗಿ ಆತನು ಕರೆದಿದ್ದಾನೆ. ಈ ಸಮಾಧಾನದ ಸುವಾರ್ತೆಯನ್ನು ಯೇಸು ಕ್ರಿಸ್ತನು ಸಾರಿದ್ದಾನೆ. ಗಮನಿಸಿ ಈಗ 18ನೇ ವಚನ. ಆತನ ಮೂಲಕ ನಾವು ಮತ್ತು ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶವಾಗುವುದಕ್ಕೆ ಮಾರ್ಗವಾಯಿತು. ಅದ್ಭುತವಾದಂತ ವಾಕ್ಯ ಭಾಗ ಇದು. ನೋಡಿ, ಇಷ್ಟು ದಿನ ಯಹೂದ್ಯರಿಗೆ ಒಂದು ರಿಸ್ಟ್ರಿಕ್ಷನ್ ಅಥವಾ ದೇವರ ಸಮಕ್ಷಮದ ಮುಂದೆ ದೇವಾಲಯದ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಎಲ್ಲಾ ಯಹೂದ್ಯರಿಗೆ ಅವಕಾಶ ಇರಲಿಲ್ಲ. ಕೇವಲ ಮಹಾಯಾಜಕನು ವರ್ಷಕ್ಕೆ ಒಂದು ಸಾರಿ ಇಡೀ ಇಸ್ರಾಯೇಲ್ ಜನಾಂಗದ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಅವರಿಗೋಸ್ಕರವಾಗಿ ವಿಜ್ಞಾಪನೆ ಮಾಡಲಿಕ್ಕೆ ಮಹಾಯಾಜಕನಿಗೆ ವರ್ಷಕ್ಕೆ ಒಂದು ಸಾರಿ ಮಾತ್ರ ಆ ಅವಕಾಶ ಇತ್ತು. ಇಡೀ ಹಳೆ ಒಡಂಬಡಿಕೆ ದಿನಮಾನಗಳಲ್ಲಿ ಅದು ಹಾಗೆ ನಡೀತಾ ಇತ್ತು. ಈಗ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಇಡೀ ಲೋಕದ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆ ಮೇಲೆ ಆ ಸಂಧಾನದ ಕಾರ್ಯವನ್ನು ಮಾಡುವಾಗ ಅಲ್ಲಿ ಒಂದು ಅದ್ಭುತವಾದಂತ ಸಂಗತಿ ನಡೆಯಿತು. ದೇವಾಲಯದಲ್ಲಿ ಅತಿ ಪರಿಶುದ್ಧವಾದಂತ ಸ್ಥಳಕ್ಕೆ ಮುಂಚಿತವಾಗಿ ಇದ್ದಂತ ಒಂದು ಪರದೆ, ಅಲ್ಲಿ ಒಂದು ಪರದೆ ಇತ್ತು. ಹಳೆ ಒಡಂಬಡಿಕೆಯ ದಿನಮಾನಗಳನ್ನು ನೀವು ನೋಡ್ತೀರಾ, ದೇವಾಲಯದೊಳಗಡೆ ಅತಿ ಪರಿಶುದ್ಧವಾದಂತ ಸ್ಥಳಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ಪರದೆ, ಅಡ್ಡವಾಗಿದಂತ ಒಂದು ಪರದೆ ಇತ್ತು. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಆತನು ಮಹಾಶಬ್ದದಿಂದ, ಅಂದ್ರೆ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತೂಗಲ್ಪಡುವಾಗ ಮಹಾಶಬ್ದದಿಂದ ತೀರಿತು ಎಂಬುದಾಗಿ ಹೇಳಿದಂತ ಕ್ಷಣದಲ್ಲಿ ಅಲ್ಲಿ ಏನಾಯ್ತಂದ್ರೆ, ದೇವಾಲಯದಲ್ಲಿದ್ದಂತ ಪರದೆ ಮೇಲಿನಿಂದ
ಕೆಳಗಣವರೆಗೂ ಹರಿದು ಹೋಯ್ತು. ಕೆಳಗನಿಂದ ಎಂಬುದಾಗಿ ಹೇಳ್ತಾ ಇಲ್ಲ. ಕೆಳಗಣಿನಿಂದ ಅಂದ್ರೆ ಯಾರು ಬೇಕಾದ್ರೂ ಅರಿಬಹುದು ಅದನ್ನ. ಅಲ್ಲ, ಇದು ಮೇಲಿನಿಂದ ಕೆಳಗಣ ಒಳಗೆ ಸಂಪೂರ್ಣವಾಗಿ ಹರಿದು ಹೋಯ್ತು ಎಂಬುದಾಗಿ ಮತ್ತಾಯನಲ್ಲಿ ಸ್ಪಷ್ಟಪಡಿಸ್ತಾ. ಅರ್ಥ ಏನಂದ್ರೆ, ದೇವರು ತಾನೇ ಈ ಕಾರ್ಯ ಮಾಡಿದ್ದಾನೆ. ಇನ್ನು ಮೇಲೆ ಅಡ್ಡಗೋಡೆ ಇಲ್ಲ. ಇನ್ನು ಮೇಲೆ ದೇವರ ಬಳಿಗೆ ಪ್ರವೇಶ ಮಾಡಲಿಕ್ಕೆ ಯಾರಿಗೂ ಆ ಒಂದು ಆ ಏನಂತೀವಿ, ಅಡ್ಡಗೋಡೆಯ ಪ್ರಮೇಯವೇ ಇಲ್ಲ. ದೇವರೀಗ ಎಲ್ಲರೂ ಆತನ ಬಳಿಗೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಸೊ ಇದು ಯಾಕೆ ಬಹಳ ಪ್ರಾಮುಖ್ಯ ಅಂದ್ರೆ, ಇಲ್ಲಿ ನೀವು ಚೆನ್ನಾಗಿ ಗಮನಿಸಬೇಕು. ಹಳೆ ಒಡಂಬಡಿಕೆಯ ಯಹೂದ್ಯರಿಗೂ ಕೂಡ ಇದು ಅವಕಾಶ ಇರಲಿಲ್ಲ, ಎಲ್ಲರಿಗೂ ಅವಕಾಶ ಇರಲಿಲ್ಲ. ಈಗ ಹೊಸ ಒಡಂಬಡಿಕೆ ಬರುವಾಗ ಅನ್ಯ ಜನಗಳನ್ನು ಕುರಿತು ನಾವು ಮಾತನಾಡುವಾಗ ಅನ್ಯ ಜನಗಳಿಗೆ ಈ ಅವಕಾಶ ಇಲ್ಲವೇ ಇರಲಿಲ್ಲ ದೇವರ ಬಳಿಗೆ ಬರಲಿ. ಯಾಕಂದ್ರೆ ಅವರನ್ನ ಒಂದು ವೇಳೆ ಅನ್ಯ ಜನಗಳು ಯಹೂದ್ಯ ಮತಕ್ಕೆ ಬಂದಿದ್ರೂ ಕೂಡ ಯಹೋವನೇ ಒಬ್ಬನೇ ದೇವರು ಎಂಬುದಾಗಿ ಅಂಗೀಕಾರ ಮಾಡಿಕೊಂಡಿದ್ರೂ ಕೂಡ, ಮತ್ತೆ ಸುನ್ನತಿ ಎಂಬ ಸಂಸ್ಕಾರದಲ್ಲಿ ಅವರು ಹಾದು ಹೋಗಿದ್ರೂ ಕೂಡ, ಅವರಿಗೆ ದೇವಾಲಯದ ಒಳಗಡೆ ಬರ್ಲಿಕ್ಕೂ ಕೂಡ ಅವಕಾಶ ಇರಲಿಲ್ಲ. ಅವ್ರಿಗೊಂದು ಅಡ್ಡಗೋಡೆ ಇತ್ತು. ದೇವಾಲಯದ ಹೊರಗಡೆ ಮಾತ್ರ ಅವ್ರು ಇರಬೇಕಾಗಿತ್ತು. ಅಂದ್ರೆ ದೇವರು ಅಲ್ಲಿ ಜನಗಳ ಮಧ್ಯದಲ್ಲಿ ಏನೋ ಒಂದು ಅಸೂಹೆ ಉಂಟು ಮಾಡಬೇಕೆಂಬುದಾಗಿ ಇವೆಲ್ಲ ವಿಷಯಗಳನ್ನು ಅಲ್ಲಿ ಅಲ್ಲಿ ಇತ್ತು ಎಂಬುದಾಗಿ ನಾವು ಆ ರೀತಿ ತೆಗೆದುಕೊಳ್ಬಾರ್ದು. ದೇವರು ಹಗೆತನವನ್ನು, ಅಸೂಹೆಯನ್ನು ಅಲ್ಲಿ ಉಂಟು ಮಾಡ್ತಾ ಇಲ್ಲ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾನೆ, ನಿಮ್ಮ ವೈರಿಗಳನ್ನು, ನಿಮ್ಮ ನೆರೆಯವರನ್ನು, ನಿಮ್ಮ ವೈರಿಗಳನ್ನು ನೀವು ಪ್ರೀತಿಸಬೇಕು. ಅವರನ್ನು ಯೆಹೋವ ದೇವರ ಶ್ರೇಷ್ಠತೆಯನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರಿಗೆ ನೀವು ಬೆಳಕಾಗಿರಬೇಕು ಎಂಬುದಾಗಿ ಪದೇ ಪದೇ ಹೇಳ್ತಾ ಇದ್ದ. ಆದ್ರೆ ಯಹೂದ್ಯರು ಅಥವಾ ಇಸ್ರಾಯೇಲರು ಹಾಗೆ ನಡ್ಕೊಳ್ಳಿಲ್ಲ. ಸೊ ದೇವರು ಅಲ್ಲಿ ಹಗೆತನ ಉಂಟು ಮಾಡ್ತಾ ಇಲ್ಲ. ಆದ್ರೆ ದೇವರ ಪ್ರಸನ್ನತೆಗೆ ಒಬ್ಬ ವ್ಯಕ್ತಿ ಬರಬೇಕಾದ್ರೆ ಅದು ಎಷ್ಟು ಶ್ರೇಷ್ಠವಾಗಿದೆ, ಎಷ್ಟು ಗಮ್ಯವಾಗಿದೆ, ಎಷ್ಟು ಗಂಭೀರವಾಗಿದೆ ಎಂಬುದನ್ನು ಮನುಷ್ಯ ಅರ್ಥ ಮಾಡ್ಕೊಳ್ಬೇಕೆಂಬುದಾಗಿ ಆ ಆ ಒಂದು ವಿಧ ವಿಧವಾದಂತ ವಿಧಿಗಳನ್ನು ಅಥವಾ ಆಜ್ಞೆಗಳನ್ನು ದೇವರು ಅಲ್ಲಿ ಕೊಟ್ಟಿದ್ದ. ಅದು ನಮಗೆ ಬಹಳ ಸ್ಪಷ್ಟವಾಗ್ತಾ ಇದೆ. ಹೊಸ ಒಡಂಬಡಿಕೆ ಓದುವಾಗ ಅರ್ಥ ಆಗುತ್ತೆ. ದೇವರ ಪ್ರಸನ್ನತೆಗೆ ಯಾವ ಮನುಷ್ಯನು ಕೂಡ ಹಗುರವಾಗಿ ತೆಗೆದುಕೊಳ್ಬಾರದು. ಈಗ ದೇವರು ಹೇಳಿದ್ದಾನೆ, ಆತನ ಮೂಲಕ ನೀವು ಮತ್ತೆ ನಾವು ಒಬ್ಬ ಆತ್ಮನನ್ನೇ ಹೊಂದಿರಲಾಗಿ ತಂದೆಯ ಬಳಿಗೆ ಪ್ರವೇಶವಾಗಲಿಕ್ಕೆ ಮಾರ್ಗವಾಯಿತು. ಒಬ್ಬ ಆತ್ಮನನ್ನೇ ಎಂಬುದಾಗಿ ಹೇಳುವಾಗ ಪವಿತ್ರಾತ್ಮನ ಮೂಲಕವಾಗಿ ತಂದೆಯ ಬಳಿಗೆ ನಾವು ಬರುವುದಕ್ಕೆ ನಮಗೆ ಪ್ರವೇಶ. ಇಲ್ಲಿ ತ್ರಯೇಕತ್ವದ ಸ್ಪಷ್ಟನೆ ಬಹಳ ಚೆನ್ನಾಗಿದೆ. ಇಲ್ಲಿ ಬೈಬಲ್ನಲ್ಲಿ ತ್ರಯೇಕತ್ವದ ಬಗ್ಗೆ ನಾವು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟಕರ. ಯಾಕಂದ್ರೆ ಅಷ್ಟು ಸ್ಪಷ್ಟನೆ ಎಲ್ಲ ಕಡೆ ಇಲ್ಲ. ಆದ್ರೆ ನಾವು ನಂಬುವಂತ ದೇವರು ಸತ್ಯ ದೇವರು, ನಿತ್ಯ ಜೀವವಾಗಿರ್ತಕ್ಕಂಥ ಈ ದೇವರು ತ್ರಯೇಕ ದೇವರು ಎಂಬುದಾಗಿ ನಾವು ನಂಬ್ತೇವೆ. ತಂದೆಯಾದಂಥ ದೇವರು, ದೇವಕುಮಾರನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಮತ್ತು ಪವಿತ್ರಾತ್ಮ ದೇವರು, ಇವುಗಳನ್ನು ನಾವು ವಿಂಗಡಣೆ ಮಾಡಬಾರದು. ಹಳೆ ಒಡಂಬಡಿಕೆಯಲ್ಲಿ ತಂದೆ ದೇವರು, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು, ಈಗ ಪವಿತ್ರಾತ್ಮನು ಎಂಬುದಾಗಿ ವಿಂಗಡಣೆ ಮಾಡಬಾರದು. ಎಲ್ಲಾ ಸಮಯಗಳಲ್ಲಿ ಸೃಷ್ಟಿಯ ಕಾರ್ಯ, ಸೃಷ್ಟಿಗೆ ಹಿಂದೆ, ಸೃಷ್ಟಿಯ ಸಂದರ್ಭದಲ್ಲಿಯೂ, ಈಗಿನವರೆಗೂ, ಮುಂದಿನವರೆಗೂ ಎಲ್ಲಾ ಸಂದರ್ಭಗಳಲ್ಲಿ, ಎಲ್ಲಾ ಯುಗಗಳಲ್ಲಿ ಈ ತ್ರಯೇಕ ದೇವರು ವಿಧ ವಿಧವಾಗಿ ಮನುಷ್ಯನ ರಕ್ಷಣೆಗೋಸ್ಕರ ಕಾರ್ಯ ಮಾಡಿದ್ದಾರೆ ಎಂಬುದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪವಿತ್ರಾತ್ಮನ ಮೂಲಕವಾಗಿ ನಮಗೆ ನೇರವಾಗಿ ತಂದೆಯ ಸಮಕ್ಷಮಕ್ಕೆ, ದೇವರ ಬಳಿಗೆ, ಅದನ್ನು ನಾವು ಪರಿಶುದ್ಧತೆಯ ಸ್ಥಳ ಎಂಬುದನ್ನು ನಾವು ಕರಿತೀವಲ್ಲ ಹಳೆ ಒಡಂಬಡಿಕೆಯಲ್ಲಿ, ಅತಿ ಪರಿಶುದ್ಧವಾದಂತ ಸ್ಥಳ ಎಂಬುದಾಗಿ. ಎಲ್ಲಿ ಆರೋನನ ಚಿಗುರಿದ ಕೋಲಿದೆಯೋ, ಎಲ್ಲಿ ಆ ಒಂದು 10 ದಶಾಜ್ಞೆಗಳು ಇಡಲ್ಪಟ್ಟಿವೆಯೋ, ಎಲ್ಲಿ ಆ ದೇವರ ಮಂಜೂಷ ಇಡಲ್ಪಟ್ಟಿದೆಯೋ, ಅದನ್ನ ಅತಿ ಪರಿಶುದ್ಧವಾದಂತ ಸ್ಥಳ ಎಂಬುದಾಗಿ ಇಸ್ರಾಯೇಲ್ ಜನರು
ಪರಿಗಣಿಸಿದ್ರು. ಯಾಕಂದ್ರೆ ಅದು ದೇವರ ಸಮಕ್ಷಮದ ಒಂದು ಪ್ರಸನ್ನತೆ ಎಂಬುದಾಗಿ. ಈಗ ಈಗ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಮಾಡಿದಂತ ಈ ಶಿಲುಬೆಯ ಕಾರ್ಯದ ಮೂಲಕವಾಗಿ, ಈ ಸಮಾಧಾನದ ಮೂಲಕವಾಗಿ ನಾವು ದೇವರ ಬಳಿಗೆ ಹೋಗುವುದಕ್ಕೆ, ನೇರವಾಗಿ ಹೋಗಿ ಅಪ್ಪ ತಂದೆ ಎಂಬುದಾಗಿ ಕರೆಯುವಂತ ಒಂದು ಅವಕಾಶ, ಪ್ರವೇಶದ ಮಾರ್ಗ ನಮಗೆ ಕೊಡಲ್ಪಟ್ಟಿದೆ. ನೋಡಿ, ಇದನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು. ಒಂದು ಕಡೆ ಪ್ರವೇಶದ ಮಾರ್ಗ ನಮಗೆ ಕೊಡಲ್ಪಟ್ಟಿದೆ, ನೇರವಾಗಿ ಹೋಗಿ ದೇವರ ಮುಂದೆ ನಾವು ಯಾವ ಸಂದರ್ಭದಲ್ಲಿ ಬೇಕಾದರೂ ಪ್ರಾರ್ಥನೆ ಮಾಡಬಹುದು. ವ್ಯಕ್ತಿಗಳ ಅಡ್ಡಗೋಡೆ ನಮಗ್ ಬೇಕಾಗಿಲ್ಲ, ಸೇವಕರುಗಳ ಒಂದು ಅಡ್ಡಗೋಡೆ ನಮಗೆ ಅಲ್ಲಿ ಅವಶ್ಯಕತೆ ಇಲ್ಲ, ಅಥವಾ ಸಂತರುಗಳ ಅಡ್ಡಗೋಡೆಯ ಅವಶ್ಯಕತೆ ಅಥವಾ ಮಧ್ಯವರ್ತಿಯ ಅವಶ್ಯಕತೆ ನಮಗೆ ಅಡ್ಡಗೋಡೆಯ ಒಂದು ಕಾರ್ಯ ಅಲ್ಲಿ ನಮಗೆ ಅವಶ್ಯಕತೆ ಇಲ್ಲ. ನೇರವಾಗಿ ಹೋಗ್ಬೋದು, ನೇರವಾಗಿ ಪ್ರಾರ್ಥನೆ ಮಾಡಬಹುದು. ಇದು ಎರಡು ವಿಷಯ ತಿಳಿಸ್ತಾ ಇದೆ. ಪ್ರವೇಶ ಎಂಬುದಾಗಿ ನಾವು ನೋಡುವಾಗ ಎರಡು ವಿಷಯ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಾನು ನೀವುಗಳು ಪ್ರತಿಯೊಬ್ಬ ವಿಶ್ವಾಸಿ, ಕ್ರಿಸ್ತನಲ್ಲಿ ನಂಬುವಂತ ಪ್ರತಿಯೊಬ್ಬ ವಿಶ್ವಾಸಿಗೆ ಕೊಡಲ್ಪಟ್ಟಿರ್ತಕ್ಕಂಥ ಒಂದು ಒಂದು ಏನಂತೀವಿ, ಅದೊಂದು ಅವಕಾಶ ಅಥವಾ ಒಂದು ಒಂದು ಶ್ರೇಷ್ಠವಾದಂತ ಉಡುಗೊರೆ ಏನಂದ್ರೆ ಯಾಜಕತ್ವದ ಉಡುಗೊರೆ. ಪ್ರತಿಯೊಬ್ಬ ಸೇವಕರು ಯಾಜಕರೇ, ಆದ್ರೆ ಪ್ರತಿಯೊಬ್ಬ ವಿಶ್ವಾಸಿಯೂ ಕೂಡ ಯಾಜಕನು ಎಂಬುದನ್ನು ನಾವು ಮರೆತು ಹೋಗ್ಬಾರ್ದು. ಸೇವಕನಿಗಿರ್ತಕ್ಕಂಥ ಯಾಜಕತ್ವ ಏನಂದ್ರೆ, ಅವನು ವಿಶೇಷವಾಗಿ ದೇವರಿಂದ ಕರೆಯಲ್ಪಟ್ಟು ದೇವರ ಕಾರ್ಯಗಳನ್ನು ನೆರವೇರಿಸುವಂತ, ಸೇವೆ ಮಾಡುವಂತ ಯಾಜಕತ್ವ, ಅದು ಒಂದು ಕಡೆ ಇದೆ. ಇನ್ನೊಂದು ಕಡೆ ಪ್ರತಿಯೊಬ್ಬ ವಿಶ್ವಾಸಿಯು ಯಾಜಕನು ಎಂಬುದಾಗಿ ಹೇಳುವಾಗ ದೇವರ ಪ್ರಸನ್ನತೆಗೆ ನೇರವಾಗಿ ಹೋಗಿ ಪ್ರಾರ್ಥಿಸುವಂತ ಅವಕಾಶ. ಒಬ್ಬ ವ್ಯಕ್ತಿಯ ಮೂಲಕ ಹೋಗುವುದಕ್ಕೆ ಹೋಗುವಂತ ಪ್ರಮೇಯ ಇಲ್ಲ. ಇದನ್ನು ನೀವು ಬಹಳಷ್ಟು ರೋಮನ್ ಕ್ಯಾಥಲಿಕ್ ಒಂದು ಇದರಲ್ಲಿ ನೀವು ಬಹಳಷ್ಟು ಇದನ್ನ ನೀವು ನೋಡ್ತೀರಾ. ಅದೇನೆಂದ್ರೆ, ಒಬ್ಬ ಸಂತರುಗಳ ಮೂಲಕವಾಗ್ಲಿ ಅಥವಾ ಪ್ರೀಸ್ಟ್ಗಳ ಮೂಲಕವಾಗಿ ನಾವು ಹೋಗ್ಬೇಕಾಗಿದೆ ಎಂಬುದಾಗಿ ಅವರು ಹೇಳ್ತಾರೆ. ಅಥವಾ ಇನ್ನೊಂದು ಕಡೆ ನೋಡಿದ್ರೆ, ಯೇಸು ಕ್ರಿಸ್ತನ ಬಳಿಗೆ ನೀವು ಬರಬೇಕಾದ್ರೆ ಮರಿಯಳ ಮೂಲಕ ಬರಬೇಕು ಎಂಬುದಾಗಿ ಕೂಡ ಅವರು ಹೇಳ್ತಾರೆ. ಸೊ ಈ ರೀತಿಯಾಗಿ ಅನೇಕ ತಪ್ಪು ಬೋಧನೆಗಳು ಸಭೆಯ ಚರಿತ್ರೆಯಲ್ಲಿ ಉಂಟಾದ ಕಾರಣ ಅಲ್ಲಿ ಅನೇಕ ಸಮಸ್ಯೆಗಳಾಯಿತು. ಅಂದ್ರೆ ದೇವರ ಬಳಿಗೆ ನೀವು ಬರಬೇಕಾದ್ರೆ ವ್ಯಕ್ತಿಯ ಮೂಲಕ, ಒಂದು ಮಧ್ಯವರ್ತಿಯ ಮೂಲಕ ನೀವು ಬರಬೇಕೆಂಬುದಾಗಿ ಅವರು ಹೇಳ್ತಾ ಇದ್ರು. ಅದು ತಪ್ಪು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ದೇವರಿಗೂ ಮನುಷ್ಯನಿಗೂ ಮಧ್ಯವರ್ತಿ ಒಬ್ಬನೇ. ತಿಮೋತಿಯಲ್ಲಿ ಪೌಲ ಹೇಳ್ತಾನೆ, ಅಲ್ಲಿ ದೇವರು ಒಬ್ಬನೇ ಮತ್ತು ದೇವರಿಗೂ ಮನುಷ್ಯರಿಗೂ ಮಧ್ಯವರ್ತಿ ಒಬ್ಬನೇ. ಆ ಮಧ್ಯವರ್ತಿಯರಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನು. ಸೊ ನಾವು ದೇವರ ಬಳಿಗೆ ಬರಲಿಕ್ಕೆ ಒಬ್ಬನೇ ಮಧ್ಯವರ್ತಿ, ದೇವರೇ ಆಗಿರ್ತಕ್ಕಂಥ ಯೇಸು ಕ್ರಿಸ್ತನು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ನಾವು ನೇರವಾಗಿ ಆತನ ಪ್ರಸನ್ನತೆಗೆ ಯಾಜಕತ್ವದ ಒಂದು ಒಂದು ಅವಕಾಶದಿಂದ, ಯಾಜಕತ್ವದ ಒಂದು ಏನಂತೀವಿ, ಇರುವಂತ ಒಂದು ವಿಶೇಷತೆಯಿಂದ ನಾವು ಆತನ ಮುಂದೆ ಬರ್ಬೋದು. ಸೊ ಒಂದು ಕಡೆ ಇದು ನಮಗೆ ಯಾಜಕತ್ವವನ್ನು ಸೂಚಿಸ್ತಾ ಇದೆ. ಯಾಕಂದ್ರೆ ಬೈಬಲ್ ಎಲ್ಲಾ ಕಡೆಗೆ ನಮಗೆ ತಿಳಿಸುತ್ತೆ. ನೀವು ಪೇತ್ರನ ಪುಸ್ತಕ ಓದುವಾಗ ಮತ್ತೆ ಪ್ರಕಟಣೆಯ ಪುಸ್ತಕ ಓದುವಾಗ ಅಲ್ಲಿ ನಿಮಗೆ ಸ್ಪಷ್ಟವಾಗುತ್ತೆ, ನಾವು ಯಾಜಕರುಗಳು ಎಂಬುದಾಗಿ ಕರೆಯಲ್ಪಟ್ಟಿದ್ದೇವೆ. ನೋಡಿ, ಅದನ್ನ ನಾನು ಆ ವಚನ ತೋರಿಸ್ಕೊಟ್ಬಿಡ್ತೇನೆ. ಆಮೇಲೆ ಇನ್ನೊಂದು ವಿಶೇಷತೆ ನಾನು ನಿಮಗೆ ತಿಳಿಸ್ತೇನೆ. ಮೊದಲನೇ ಪೇತ್ರಕ್ಕೆ ನಾವು ಹೋಗೋಣ. 2ನೇ ಅಧ್ಯಾಯಕ್ಕೆ ನೀವು ಬನ್ನಿ. ಮೊದಲನೇ ಪೇತ್ರ 2ನೇ ಅಧ್ಯಾಯ ನೀವು ಚೆನ್ನಾಗಿ ಗಮನಿಸಿ. ಅಲ್ಲಿ 8ನೇ ವಚನಕ್ಕೆ ನೀವು ಬರುವಾಗ, ಈಗ ನೋಡಿ 9ನೇ ವಚನ ನಾನು ಓದ್ತೇನೆ. ಮೊದಲನೇ ಪೇತ್ರ 2:9, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು
ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ಈಗ ದೇವರೇನ್ ಮಾಡಿದ್ದಾನೆ? ನಿಮ್ಮನ್ನು ದೇವರಾದುಕೊಂಡಂತ ಜನಾಂಗವನ್ನಾಗಿ ಮಾಡಿದ್ದಾನೆ. ಎರಡನೇದಾಗಿ ರಾಜವಂಶಸ್ಥರನ್ನಾಗಿ ಮಾಡಿದ್ದಾನೆ. ಮೂರನೇದಾಗಿ ಯಾಜಕರನ್ನಾಗಿ ಮಾಡಿದ್ದಾನೆ. ಇದು ಕೇವಲ ಸೇವೆಯಲ್ಲಿರತಕ್ಕಂಥ ಸೇವಕರಿಗೆ ಮಾತ್ರ ಸೂಚನೆಯಲ್ಲ, ಪ್ರತಿಯೊಬ್ಬ ವಿಶ್ವಾಸಿ ಯಾಜಕನಾಗಿದ್ದಾನೆ ಎಂಬುದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ದೇವರ ಸಮಕ್ಷಮಕ್ಕೆ ಹೋಗುವುದಕ್ಕೆ ನಿಮಗೆ ಅವಕಾಶ ಇದೆ. ಇದರರ್ಥ ಬೇರೆಯವರು ನಮಗೆ ಪ್ರಾರ್ಥನೆ ಮಾಡಬೇಕಾಗಲ್ಲ ಎಂಬುದಾಗಿ ಒಂದು ಒಂದು ಆ ಏನಂತೀವಿ ಗರ್ವ ಮನೋಭಾವನೆ ನಾವು ಸೂಚಿಸಬಾರ್ದು. ಇದನ್ನ ಬೇರೆಯವರ ಪ್ರಾರ್ಥನೆ ನಮಗೆ ಅವಶ್ಯಕತೆ ಇದೆ, ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನೇರವಾಗಿ ದೇವರ ಬಳಿಗೆ ಹೋಗಿ ಪ್ರಾರ್ಥಿಸುವುದಕ್ಕೆ, ನಿಮ್ಮ ಯಾಜಕತ್ವವನ್ನು ಆ ಕಾರ್ಯ ರೂಪಕ್ಕೆ ತರುವುದಕ್ಕೆ ನಿಮಗೆ ಅವಕಾಶ ಇದೆ, ಪ್ರತಿಯೊಬ್ಬ ವಿಶ್ವಾಸಿಗೆ. ಮತ್ತೆ ಯಾಜಕರು ಮೀಸಲಾದಂತ ಜನರು ದೇವರ ಸ್ವಕೀಯ ಪ್ರಜೆಗಳು ಎಂಬುದಾಗಿ ನೀವು ಆಗಿದ್ದೀರಾ ಎಂಬುದನ್ನು ಪೇತ್ರದಲ್ಲಿ ತಿಳಿಸ್ತಾನೆ. ನೀವು ಮೊದಲು ಪ್ರಜೆಯಾಗಿರ್ಲಿಲ್ಲ, ಈಗ ಪ್ರಜೆಗಳಾಗಿದ್ದೀರಾ. ಮೊದಲು ನಿಮಗೆ ವಾತ್ಸಲ್ಯ ಅಂದ್ರೆ ಕರುಣೆ ದೊರಕಿರ್ಲಿಲ್ಲ, ಈಗ ಆ ವಾತ್ಸಲ್ಯ ಕರುಣೆ ದೊರಕಿದೆ ಎಂಬುದಾಗಿ ಪೇತ್ರ ಸೂಚಿಸ್ತಾ ಇದ್ದಾನೆ. ನಾವು ದೇವರ ಮುಂದೆ ನಮಗೆ ಆ ಯಾಜಕತ್ವ ಕೊಡಲ್ಪಟ್ಟಿದೆ. ಮತ್ತೆ ನೀವು ಎಫೆಸ ಪತ್ರಿಕೆಗೆ ನೀವು ಬರುವಾಗ ನಾನು ಆಗ್ಲೇ ತಿಳಿಸ್ದೆ, 17ನೇ ವಚನ ಮತ್ತೆ ಗಮನಿಸಿ. ಅಲ್ಲಿ 2ನೇ ಅಧ್ಯಾಯ ನಾವು 17ನೇ ವಚನ ಗಮನಿಸುವಾಗ, ಆತನು ಬಂದು ದೂರವಾಗಿದ್ದ ನಿಮಗೂ ಮತ್ತು ನಮಗೂ ಸಮಾಧಾನವನ್ನು ಉಂಟು ಮಾಡಿದ್ದು ಅಷ್ಟೇ ಅಲ್ಲದೆ, ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದ್ದೇವೆ. ಹೇಗೆಂದ್ರೆ ತಂದೆಯ ಬಳಿಗೆ ಪ್ರವೇಶವಾಗ್ಲಿಕ್ಕೆ ಮಾರ್ಗವಾಯಿತು. ನಾನಾಗ್ಲೇ ಹೇಳ್ದೆ, ಈ ಪ್ರವೇಶದ ಮೊದಲನೇ ಒಂದು ವಿಶೇಷತೆ ಏನಂದ್ರೆ ಯಾಜಕತ್ವ. ಎರಡನೇದಾಗಿ ಪ್ರಾರ್ಥನೆಯ ಒಂದು ಒಂದು ಅವಕಾಶ, ಪ್ರಾರ್ಥಿಸುವಂಥದ್ದು. ಓಕೆ, ಯಾಜಕತ್ವದ ವಿಶೇಷತೆ, ಇನ್ನೊಂದು ಕಡೆ ಪ್ರಾರ್ಥನೆ ಮಾಡುವಂತ ಒಂದು ಭಾಗ್ಯ ಅಥವಾ ಆ ಒಂದು ಅವಕಾಶವನ್ನು ಪ್ರತಿಯೊಬ್ಬ ವಿಶ್ವಾಸಿಗೆ ದೇವರು ಕೊಟ್ಟಿದ್ದಾನೆ. ಆದ ಕಾರಣ ಪೌಲನು ಗಲಾತ್ಯದವರಿಗೆ ಆಗ್ಲಿ ರೋಮಾಪುರದ ಬರ ಪತ್ರಿಕೆಯಲ್ಲಿ ಆಗ್ಲಿ ತಿಳಿಸ್ತಾನೆ, ಈಗ ನಾವು ಮಕ್ಕಳಾಗಿರುವ ಕಾರಣ, ಪುತ್ರ ಸ್ವೀಕಾರವನ್ನು ಹೊಂದಿಕೊಂಡಿರುವ ಕಾರಣ, ನಾವು ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಟ್ಟಿರುವ ಕಾರಣ, ದೇವರನ್ನು ಅಪ್ಪ ತಂದೆ ಎಂಬುದಾಗಿ ಕರೆಯುವಂತ ಅವಕಾಶ ನಮಗೆ ಕೊಡಲ್ಪಟ್ಟಿದೆ. ಯಾಕಂದ್ರೆ ನಾವು ಪುತ್ರ ಸ್ವೀಕಾರವನ್ನು ಹೊಂದಿಕೊಂಡಿದ್ದೇವೆ. ಈ ಒಂದು ಅವಕಾಶ, ಪ್ರವೇಶ ಪ್ರತಿಯೊಬ್ಬ ವಿಶ್ವಾಸಿಗೆ ದೇವರಾತ್ಮನ ಕಾರ್ಯದ ಮೂಲಕವಾಗಿ ಕೊಡಲ್ಪಟ್ಟಿದೆ. ಯಾಕೆ ಪೌಲನು ದೇವರಾತ್ಮನಿಂದ ಎಂಬುದಾಗಿ ಹೇಳ್ತಾನೆ ಅಂದ್ರೆ, ದೇವರಾತ್ಮನ ಕಾರ್ಯವಿಲ್ಲದೆ ಯಾವ ವ್ಯಕ್ತಿಯೂ ಯೇಸು ಕ್ರಿಸ್ತನನ್ನು ಕರ್ತನು ಎಂಬುದಾಗಿ ಕರೆಯಲಿಕ್ಕೆ, ಉಚ್ಚರಿಸಲಿಕ್ಕೆ ಸಾಧ್ಯವಿಲ್ಲ. ದೇವರಾತ್ಮನ ಕಾರ್ಯವಿಲ್ಲದೆ ಯಾವ ವ್ಯಕ್ತಿಯೂ ರಕ್ಷಣೆ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ದೇವರಾತ್ಮನು ಮೂಲಕವಾಗಿಯೇ ಈ ಕಾರ್ಯ ನಡೆದಿದೆ ಎಂಬುದನ್ನು ಪೌಲ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಯಾಕಂದ್ರೆ ದೇವರ ಆತ್ಮನು ನಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡಿ ಏನ್ ಮಾಡಿದ್ದಾನೆ ಅಂದ್ರೆ, ನಾವು ಈ ಒಂದು ಸಮಾಧಾನವನ್ನು ಹೊಂದಿಕೊಳ್ಳಿಕ್ಕೆ, ದೇವರ ಬಳಿಗೆ ಪ್ರವೇಶವನ್ನು ಹೊಂದಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. 19ನೇ ವಚನಕ್ಕೆ ಬನ್ನಿ. ಈಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರು ಆಗಿರದೆ. ಈಗ ಪೌಲ ಹೇಳ್ತಾ ಇದ್ದಾನೆ, ನಿಮ್ಮ ಐಡೆಂಟಿಟಿ, ನಿಮ್ಮ ಗುರುತು ಈಗ ಬದಲಾಗ್ತಾ ಇದೆ. ಇದು ಬಹಳ ಪ್ರಾಮುಖ್ಯ. ದೇವರು ನಮ್ಮ ಗುರುತನ್ನು ಬದಲಾಯಿಸಿದ್ದಾನೆ. ನೋಡಿ ಇಲ್ಲಿ, ಇನ್ನು ಮೇಲೆ ನೀವು ಪರದೇಶದವರು, ಅನ್ಯರು ಆಗಿರದೆ ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರು ಎಂಬುದಾಗಿ. ಇಲ್ಲಿ ಚೆನ್ನಾಗಿ ಗಮನಿಸೋಣ. ಸಂಸ್ಥಾನ ಅಂದ್ರೆ ಸಿಟಿಜನ್ಶಿಪ್, ಅಥವಾ ನೀವು ನೋಡಿದ್ರೆ ದೇವರ ಪರಲೋಕದ ಸಂಸ್ಥಾನದವರು. ಯಹೂದ್ಯರು ಮಾತ್ರ ಹೊಗಳಿಕೊಳ್ತಾ ಇದ್ರು ಹಳೆ ಒಡಂಬಡಿಕೆಯಲ್ಲಿ, ನಾವು ದೇವ ಜನಾಂಗ, ದೇವರಿಗೆ ಸಂಬಂಧಪಟ್ಟವರು, ದೇವರಿಂದ ಕರೆಯಲ್ಪಟ್ಟವರು.
ಅಬ್ರಹಾಮನ ಸಂತಾನದವರು, ಸುನ್ನತಿಯವರು ಎಂಬುದಾಗಿ ಅವರು ಹೊಗಳ್ಕೊಳ್ತಾ ಇದ್ರು. ನಿಜ, ಒಂದು ಕಡೆ ಅವ್ರಿಗೆ ಹೊಗಳಿಕೆ, ಅದು ದೇವರಿಂದಲೇ ಕರೆಯಲ್ಪಟ್ಟವರು. ಆದ್ರೆ ಅನ್ಯ ಜನಗಳಿಗೆ ಇಂಥ ಒಂದು ಶ್ರೇಷ್ಠತೆ ಅವಕಾಶ ಇರಲಿಲ್ಲ. ಅದಕ್ಕೆ ಪೌಲ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ, ಇನ್ಮೇಲೆ ನಿಮ್ಮ ಪರಿಪೂರ್ಣವಾದಂತ ಗುರುತು ಬದಲಾಗಿದೆ. ಅದೇನೆಂದ್ರೆ ನೀವು ಪರಲೋಕ ಸಂಸ್ಥಾನದವರಾಗಿದ್ದೀರಾ. ಇದನ್ನೇ ಪೌಲ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆಯಲ್ಲಿ ತಿಳಿಸ್ತಾನೆ. ನಾವು ಯೇಸು ಕ್ರಿಸ್ತನನ್ನು ಎದುರು ನೋಡುವವರಾಗಿ ಆ ಪರಲೋಕ ಸಂಸ್ಥಾನದವರಾಗಿದ್ದೇವೆ ಎಂಬುದನ್ನು ಪೌಲ ಅಲ್ಲಿ ಸ್ಪಷ್ಟಪಡಿಸ್ತಾನೆ. ಅಂದ್ರೆ ಅದರ ಅರ್ಥ ಏನಂದ್ರೆ ಈ ಲೋಕ ನಮಗೆ ಶಾಶ್ವತವಲ್ಲ. ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ಸ್ವಲ್ಪ ಕಾಲ ಮಾತ್ರ ಈ ಲೋಕದಲ್ಲಿ ಜೀವಿಸ್ತೇವೆ. ನಮ್ಮ ಸಮಯ ಬರುವಾಗ ನಾವು ಪರಲೋಕಕ್ಕೆ ಹೋಗ್ತೇವೆ. ಪರಲೋಕ ಎಂಬತಕ್ಕಂಥದ್ದು ನಮ್ಮ ನಮ್ಮ ಶಾಶ್ವತ ಸ್ಥಾನ. ಪ್ರತಿಯೊಬ್ಬ ವಿಶ್ವಾಸಿ ಆ ಒಂದು ವೀಕ್ಷಣೆಯಲ್ಲಿ ಜೀವಿಸಬೇಕಾಗಿದೆ ಪ್ರತಿದಿನ. ಈ ಲೋಕ ನನ್ನದಲ್ಲ. ದೇವರು ನನಗೋಸ್ಕರವಾಗಿ ಒಂದು ಹೊಸ ನಗರವನ್ನು ಉಂಟು ಮಾಡಿದ್ದಾನೆ. ಆ ಹೊಸ ನಗರದಲ್ಲಿ, ಆ ನೂತನ ಯೆರೂಸಲೇಮ್, ಅದರ ದೇವರು ಉಂಟು ಮಾಡಿರ್ತಕ್ಕಂಥ ಪರಲೋಕ ನನಗಿದೆ. ನಾನು ಪರಲೋಕ ಸಂಸ್ಥಾನದವನು ಎಂಬುದಾಗಿ ನಾವು ಹೊಗಳ್ಕೊಳ್ಬೇಕು. ಆ ವಿಷಯದಲ್ಲಿ ಯಾವ ವಿಶ್ವಾಸಿ ಪರಲೋಕ ಸಂಸ್ಥಾನದವರು ಎಂಬುದಾಗಿ ಅರಿವು ಮಾಡಿಕೊಂಡು ಆ ಒಂದು ವೀಕ್ಷಣೆಯಲ್ಲಿ ಜೀವಿಸ್ತಾ ಇರ್ತಾನೋ, ಆ ವಿಶ್ವಾಸಿ ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸು ಕೊಡೋದಿಲ್ಲ. ಅಂದ್ರೆ ನಮಗೆ ಕೆಲಸ ಮಾಡಬಾರ್ದು ಅಥವಾ ಅವಶ್ಯಕತೆಗಳನ್ನು ಹುಡುಕೊಂಡು ಹೋಗ್ಬೇಕಾಗಿಲ್ಲ, ಹಣ ಬೇಕಾಗಿಲ್ಲ ಎಂಬುದನ್ನು ನಾನು ಹೇಳ್ತಾ ಇಲ್ಲ. ಅವೆಲ್ಲವೂ ನಮಗೆ ಅವಶ್ಯಕವಾಗಿದೆ. ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಬೇಕು, ಎಲ್ಲಿರಬೇಕು, ಇದರೆಲ್ಲರ ಅವಶ್ಯಕತೆ ನಮಗಿದೆ. ಹಣದ ಅವಶ್ಯಕತೆ ನಮಗಿದೆ. ಆದ್ರೆ ಇವೆಲ್ಲವುಗಳ ಮಧ್ಯದಲ್ಲಿ ಭೂ ಸಂಬಂಧವಾದವುಗಳ ಮೇಲೆ ನಾವು ಮನಸ್ಸಿಡ್ತಾ ಇಲ್ಲ. ಯಾಕಂದ್ರೆ ನಾವು ಪರಲೋಕ ಸಂಸ್ಥಾನದವರು, ಪರಲೋಕಕ್ಕೆ ನಾವು ಸಂಬಂಧಪಟ್ಟವರು. ಈ ಲೋಕ ಬಿಡ್ತೇವೆ. ಈ ಲೋಕದಲ್ಲಿ ನಮಗೆ ಕೊಡಲ್ಪಟ್ಟಂತ ಸರ್ವ ಏನಂತೀವಿ, ಎಲ್ಲಾ ಶ್ರೇಷ್ಠತೆಗಳು ನಾವು ಒಂದಿನ ಬಿಟ್ಟು ಹೋಗ್ಬೇಕಾಗಿದೆ. ಅದಕ್ಕೆ ಪೌಲ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ, ನೀವು ದೇವರೊಂದಿಗೆ ಆ ಒಂದೇ ಸಂಸ್ಥಾನ ಹೊಂದಿದವರಾಗಿದ್ದೀರಿ. ಅಂದ್ರೆ ದೇವ ಜನರೊಂದಿಗೆ ಒಂದೇ ಸಂಸ್ಥಾನ ಹೊಂದಿದವರಾಗಿದ್ದೀರಿ. ಈ ಸಿಟಿಜನ್ಶಿಪ್, ಈ ಒಂದೇ ಸಂಸ್ಥಾನ ನಿಮಗೆ ಕೊಡಲ್ಪಟ್ಟಿರ್ಲಿಲ್ಲ. ಆದ್ರೆ ಈಗ ದೇವ ಜನರೊಂದಿಗೆ ಈ ಒಂದೇ ಸಂಸ್ಥಾನ ನಿಮಗೆ ಕೊಡಲ್ಪಟ್ಟಿದೆ. ಹಾಗೆ ಹೇಳ್ತಾ 3 ವಿಷಯಗಳನ್ನು ಪೌಲ ಇಲ್ಲಿ ನಮ್ಮ ಗುರುತು ಏನು ಎಂಬುದನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಮೊದಲನೇದಾಗಿ ನಾವು ಪರಲೋಕ ಸಂಸ್ಥಾನದವರಾಗಿದ್ದೇವೆ. ಎರಡನೇದಾಗಿ ನೀವು ಅದೇ 19ನೇ ವಚನದ ಕೊನೆಯ ಭಾಗ ನೋಡ್ರಿ, ದೇವರ ಮನೆ ಎಂಬುದಾಗಿ ಅಥವಾ ದೇವರ ಕುಟುಂಬ ಎಂಬುದಾಗಿ ಕರೆಯಲ್ಪಟ್ಟಿದ್ದೇವೆ. ಪ್ರತಿಯೊಂದು ಪದ ಇಲ್ಲಿ ಬಹಳ ಪ್ರಾಮುಖ್ಯ. ಯಾವ ವ್ಯಕ್ತಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಪಾಪದ ಹರಿವಿಕೆಯಿಂದ ರಕ್ಷಿಸಲ್ಪಟ್ಟಿದ್ದಾನೋ, ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಅಥವಾ ಯಜ್ಞದ ಕುರಿಯಾದ ತನ್ನ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿವೆ ಎಂಬುದಾಗಿ ಆಶ್ವಾಸನೆ ಇದೆಯೋ, ಆ ವ್ಯಕ್ತಿ ಪರಲೋಕಕ್ಕೆ ಸಂಸ್ಥಾನನಾಗಿದ್ದಾನೆ. ಈ ಲೋಕ ಶಾಶ್ವತವಲ್ಲ. ಮತ್ತೆ ಆ ವ್ಯಕ್ತಿ ದೇವರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದಾನೆ. ನೀವು ಚೆನ್ನಾಗಿ ಗಮನಿಸಿ, ಅಲ್ಲಿ ದೇವರ ಕುಟುಂಬ ಎಂಬುದಾಗಿ ಪದ ಇಲ್ಲಿ ಇದೆ. ನೀವು ಇಂಗ್ಲಿಷ್ನಲ್ಲಿ ಅಥವಾ ಗ್ರೀಕ್ ಭಾಷೆಯಲ್ಲಿ ಓದುವಾಗ ಫ್ಯಾಮಿಲಿ ಅಥವಾ ಕುಟುಂಬ ಎಂಬ ಪದ ಅಲ್ಲಿ ಉಪಯೋಗಿಸಲ್ಪಟ್ಟಿವೆ. ಅರ್ಥ ಏನಂದ್ರೆ, ಈಗ ನೀವು ದೇವರ ಕುಟುಂಬದಲ್ಲಿ ಇದ್ದೀರಾ. ಒಂದಿನ ದೂರವಾಗಿದ್ರಿ, ಈಗ ದೇವರ ಕುಟುಂಬದಲ್ಲಿ. ಇಲ್ಲಿ ನೋಡಿ, ಕುಟುಂಬದ ಒಂದು ಶ್ರೇಷ್ಠತೆ ಏನಂದ್ರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕುಟುಂಬದ ಶ್ರೇಷ್ಠತೆ ಏನಂದ್ರೆ, ತಂದೆ ಮಕ್ಕಳು ಆ ಒಂದು
ಸಹಬಾಳ್ವೆ, ಒಡನಾಟ, ಪ್ರೀತಿ, ಅದೆಲ್ಲವೂ ಅಲ್ಲಿ ಅಲ್ಲಿ ಕಂಡು ಬರುತ್ತೆ ಕುಟುಂಬದಲ್ಲಿ, ಒಂದು ಕುಟುಂಬದಲ್ಲಿ. ಸೊ ಈಗ ನಾವು ದೇವರ ಕುಟುಂಬದಲ್ಲಿ ಇದ್ದೇವೆ ಎಂಬುದಾಗಿ ಪೌಲ ಇಲ್ಲಿ ತಿಳಿಸುವಾಗ, ದೇವರು ನಿಮಗೆ ತಂದೆಯಾಗಿದ್ದಾನೆ, ನೀವು ಆತನ ಮಕ್ಕಳಾಗಿದ್ದೀರಾ, ಕುಟುಂಬದಲ್ಲಿ ಇದ್ದೀರಾ, ಪ್ರೀತಿಗೆ ಪಾತ್ರರಾಗಿದ್ದೀರಾ, ಆತನ ಕೃಪೆಗೆ ಪಾತ್ರರಾಗಿದ್ದೀರಾ, ಆತನ ವಾತ್ಸಲ್ಯಕ್ಕೆ ಪಾತ್ರರಾಗಿದ್ದೀರಾ, ಆತನಿಗೆ ಹತ್ತಿರವಾಗಿದ್ದೀರಾ. ಯಾಕಂದ್ರೆ ಕುಟುಂಬದಲ್ಲಿ ನೀವು ಇದ್ದೀರಾ, ದೇವರಿಂದ ದೂರವಾಗಿಲ್ಲ, ಕುಟುಂಬದಲ್ಲಿ ನೀವು ಇದ್ದೀರಾ ಎಂಬುದನ್ನು ಪೌಲ ಇಲ್ಲಿ ತಿಳಿಸ್ತಾ ಇದ್ದಾನೆ. ಸೊ ಮೊದಲನೇದಾಗಿ ನಮ್ಮ ಗುರುತು ಏನಂದ್ರೆ ಸಂಸ್ಥಾನದವರು, ಪರಲೋಕ ಸಂಸ್ಥಾನದವರು. ಎರಡನೇದಾಗಿ ದೇವರ ಕುಟುಂಬದಲ್ಲಿ ನಾವಿದ್ದೇವೆ, ದೇವರ ಮನೆಯಲ್ಲಿ ನಾವಿದ್ದೇವೆ. ಆ ಪದ ಬಹಳ ಶ್ರೇಷ್ಠವಾಗಿ ಉಪಯೋಗಿಸಲ್ಪಟ್ಟಿದೆ ಅಲ್ಲಿ. ಈಗ 20ನೇ ವಚನಕ್ಕೆ ಬನ್ನಿ. ಅಪೋಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಆ ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದಂತ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಲ್ಪಡುತ್ತಾ ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯ. ಸೊ ಮೂರನೇದಾಗಿ ಇಲ್ಲಿ ಪೌಲ ತಿಳಿಸ್ತಾ ಇದ್ದಾನೆ, ನೀವು ಕಟ್ಟಡವಾಗಿದ್ದೀರಿ. ನಿಮ್ಮ ಮೂರನೇ ಗುರುತು ಏನಂದ್ರೆ ನೀವು ಕಟ್ಟಡವಾಗಿದ್ದೀರಿ. ಇಲ್ಲಿ ಕಟ್ಟಡ ಎಂಬ ಪದವನ್ನು ಪೌಲ ಉಪಯೋಗಿಸುವಾಗ ಅರ್ಥ ಏನಂದ್ರೆ, ಒಂದು ಒಂದು ಕಟ್ಟೋಣಕ್ಕೆ ಪ್ರಮುಖವಾಗಿ ಮೂಲೆಗಲ್ಲು ಬಹಳ ಪ್ರಾಮುಖ್ಯ. ಆ ಮೂಲೆಗಲ್ಲಿನ ಮೇಲೆ ಕಟ್ಟಲ್ಪಡುವಂತ ಎಲ್ಲವೂ ಕೂಡ ಬಹಳ ಪ್ರಾಮುಖ್ಯ. ಸೊ ಯೇಸು ಕ್ರಿಸ್ತನು ಮೂಲೆಗಲ್ಲಾಗಿದ್ದಾನೆ. ಸೊ ನಾವೆಲ್ಲರೂ ಜೀವವುಳ್ಳ ಕಲ್ಲುಗಳಾಗಿದ್ದೇವೆ ಎಂಬುದಾಗಿ ಪೇತ್ರನು ಇನ್ನೊಂದು ಕಡೆ ಹೇಳ್ತಾನೆ. ಸೊ ಈ ಒಂದು ಸಭೆ ಎಂಬತಕ್ಕಂಥದ್ದು ಕಟ್ಟೋಣದಲ್ಲಿ ಇದೆ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಈ ಕಟ್ಟೋಣ ಮುಗುದಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ಯೇಸು ಕ್ರಿಸ್ತನು ಹೇಳ್ದ, ಶಿಲುಬೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರ ಸಂಗಡ ಮಾತನಾಡುವಾಗ ಈ ರೀತಿಯಾಗಿ ಹೇಳ್ತಾನೆ, ಮತ್ತೊಂದು ಸುವಾರ್ತೆ 16ನೇದಲ್ಲಿ, ಇಗೋ ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ, ಪಾತಾಳದ ಯಾವುದೇ ಶಕ್ತಿಗಳು, ಪಾತಾಳದ ವೈರಿಗಳು ಯಾವುದೇ ಕಾರಣಕ್ಕೆ ಇದಕ್ಕೆ ಎದುರಾಗಿ ನಿಂತುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ. ಕರ್ತನು ಯಾವಾಗ ತನ್ನ ಸಭೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ದ? ಪಂಚಾಶತ್ತಮ ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನು ವಿಶೇಷವಾಗಿ ಅಫಿಷಿಯಲ್ ಆಗಿ ಆತನು ಪರಲೋಕದಿಂದ ಬಂದು ವಿಶ್ವಾಸಿಗಳಲ್ಲಿ, ಅಂದ್ರೆ ಆ ಯಾರ್ಯಾರು ಆತನನ್ನು ಅಂಗೀಕಾರ ಮಾಡಿಕೊಂಡಿದ್ದಾರೋ ಅವರ ಹೃದಯಗಳಲ್ಲಿ ನೆಲೆಸಲಿಕ್ಕೆ ಪರ್ಮನೆಂಟ್ ಆಗಿ, ಅಂದ್ರೆ ಶಾಶ್ವತವಾಗಿ ನೆಲೆಸಲಿಕ್ಕೆ ಆತನು ಬಂದೋ ಆ ಸಂದರ್ಭದಲ್ಲಿ ಸಭೆ ಪ್ರಾರಂಭವಾಯಿತು. ಸೊ ಈ 2000 ವರ್ಷಗಳು ಕಳೆದು ಹೋಗಿದೆ. ಯೇಸು ಕ್ರಿಸ್ತನು ಬರುವವರೆಗೂ ಈ ಸಭೆಯ ಕಟ್ಟೋಣ ಅದು ಮುಂದುವರಿಯುತ್ತೆ. ಈ ಸಭೆಯ ಕಟ್ಟೋಣದಲ್ಲಿ ನಾವೆಲ್ಲರೂ ಜೀವ ಕಲ್ಲುಗಳಾಗಿದ್ದೇವೆ ಎಂಬುದಾಗಿ ಪೌಲ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಮೂಲೆಗಲ್ಲು, ಆ ಮೂಲೆಗಲ್ಲಿನ ಮೇಲೆ ನಾವು ಕಟ್ಟಲ್ಪಡುತ್ತಾ ಇದ್ದೇವೆ. ನಂಬುವಂತ ಪ್ರತಿಯೊಬ್ಬ ವಿಶ್ವಾಸಿ ಏನಾಗಿದ್ದಾನೆ? ಜೀವವುಳ್ಳ ಕಲ್ಲಾಗಿದ್ದಾನೆ. ಬರೀ ಕಲ್ಲಲ್ಲ, ಜೀವವುಳ್ಳ ಕಲ್ಲು. ಯಾಕೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ದೇವರು ಹಳೆ ಒಡಂಬಡಿಕೆಯಲ್ಲೂ ಕೂಡ ಸ್ಪಷ್ಟಪಡಿಸ್ತಾ ಯೆಹೋಶುವನಿಗೆ ಹೇಳ್ತಾನೆ, 12 ಕಲ್ಲುಗಳನ್ನು ಗುರುತನ್ನಾಗಿ ಇಡು ಎಂಬುದಾಗಿ ಹೇಳ್ತಾನೆ. 12 ಕುಲಗಳ ಇಸ್ರಾಯೇಲರ 12 ಕುಲಗಳ ಕಲ್ಲುಗಳನ್ನು ಗುರುತನ್ನಾಗಿಡು. ಇದು ವಂಶ ಪಾರಂಪರೆಯಲ್ಲಿ ದೇವರು ಮಾಡಿದಂತ ಕಾರ್ಯಗಳು ಏನು ಎಂಬುದನ್ನು ಅವರು ನೆನೆಸಿ ಕೃತಜ್ಞತರಾಗಿರಬೇಕೆಂಬುದಾಗಿ ಆ ಸಂದರ್ಭದಲ್ಲಿ ದೇವರು ಹೇಳಿದ್ದ. ಈಗ ನಾವು ಅದನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ, ಕ್ರಿಸ್ತನಲ್ಲಿ ಕಟ್ಟಲ್ಪಡುತ್ತಾ ಇರತಕ್ಕಂತ ಪ್ರತಿಯೊಬ್ಬ ವಿಶ್ವಾಸಿ ಆತನಲ್ಲಿ ಜೀವ ಕಲ್ಲಾಗಿದ್ದಾನೆ. ಅರ್ಥ ಏನಂದ್ರೆ, ನಾವು ಕಟ್ಟೋಣದಲ್ಲಿ ಇದ್ದೇವೆ, ಆ ಕಟ್ಟೋಣ ಇನ್ನೂ ಮುಗುದಿಲ್ಲ. ಯೇಸು ಕ್ರಿಸ್ತನು ಬರುವವರೆಗೂ ಆ ಕಟ್ಟೋಣ ಮುಂದುವರಿಯುತ್ತೆ ಎಂಬುದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ದೇವ್ರು ಕಟ್ತಾ ಇದ್ದಾನೆ, ತನ್ನ ಸಭೆಯನ್ನು ಕಟ್ತಾ ಇದ್ದಾನೆ.
ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ ಎಂಬುದಾಗಿ ಏನು ವಾಗ್ದಾನ ಮಾಡಿದ್ನೋ ಅದು ಎಲ್ಲಿ ಪ್ರಾರಂಭವಾಯಿತೋ ಪಂಚಾಶತ್ತಮ ದಿನದಲ್ಲಿ, ಈ 2000 ವರ್ಷಗಳು, 24 ವರ್ಷಗಳು ಕಳೆದ್ರೂ ದೇವರು ತನ್ನ ಕಟ್ಟೋಣದಲ್ಲಿ ಮುಂದುವರೆದಿದ್ದಾನೆ. ಇನ್ನೊಂದು ಪದ ಅಲ್ಲಿ ಉಪಯೋಗಿಸ್ತಾ ಇದ್ದಾನೆ. ನಾವು ಕೇವಲ ಪರಲೋಕ ಸಂಸ್ಥಾನದವರು ಅಷ್ಟೇ ಅಲ್ಲ, ದೇವರ ಕುಟುಂಬದವರು ಅಷ್ಟೇ ಅಲ್ಲ, ಈ ಕಟ್ಟೋಣದಲ್ಲಿ, ಈ ಕಟ್ಟಡದಲ್ಲಿ ಇರ್ತಕ್ಕಂಥ ಏನಂತೀವಿ ಜೀವ ಕಲ್ಲುಗಳು ಅಷ್ಟೇ ಅಲ್ಲ, ಇನ್ನೊಂದು ಪದ ಅಲ್ಲಿ ಉಪಯೋಗಿಸ್ತಾನೆ, ಚೆನ್ನಾಗಿ ಗಮನಿಸಿ. ಇದಾದ ಮೇಲೆ ನಾನು ಮುಗಿಸ್ತೇನೆ. ಅದೇನೆಂದ್ರೆ ನೋಡಿ, 21ನೇ ವಚನದ ಕೊನೆಯ ಭಾಗ, ಕರ್ತನಲ್ಲಿ ಪರಿಶುದ್ಧ ಆಲಯ ಎಂಬ ಪದವನ್ನು ಅಲ್ಲಿ ಉಪಯೋಗಿಸ್ತಾ ಇದ್ದಾನೆ. ನಿಮಗೆ ಗುರುತು ಏನು? ನೀವು ಕರ್ತನಲ್ಲಿ ಪರಿಶುದ್ಧವಾದಂತ ಆಲಯವಾಗಿದ್ದೀರ. ಈ ಆಲಯ ಎಂಬತಕ್ಕಂಥ ಪದ ಇಡೀ ಬೈಬಲ್ನಲ್ಲಿ ಬಹಳ ಶ್ರೇಷ್ಠವಾದಂತ ಒಂದು ಅಧ್ಯಯನ ಇದು. ಪ್ರಾರಂಭದಿಂದಲೂ ಮೊದಲ ಆಲಯ ಕಟ್ಟಲ್ಪಟ್ಟಂತ ಮೊದಲ ಆಲಯ ಸೊಲೊಮೋನನ ಮೂಲಕವಾಗಿ ಆ ಆಲಯ ಕಟ್ಟಲ್ಪಡ್ತು. ಅದಾದ ಮೇಲೆ ಆ ಆಲಯ ನೆಬೂಕದ್ನೆಚ್ಚರ್ ರಾಜನು ಬಂದು ಇಸ್ರಾಯೇಲನ್ನು ಮುತ್ತಿಗೆ ಹಾಕುವಾಗ ಆ ಆಲಯ ಸಂಪೂರ್ಣವಾಗಿ ನಾಶವಾಗುತ್ತೆ. ಅದಾದ ಮೇಲೆ ನಾವು ನೋಡ್ತೇವೆ ಆ ಮತ್ತೆ ಈ ಆಲಯ ಕಟ್ಟಲ್ಪಡುತ್ತೆ. 3ನೇ ಆಲಯ ಎಂಬುದನ್ನು ನಾವು ಕರಿತೀವಿ ಅದನ್ನ. ಅವರೆಲ್ಲರೂ 70 ವರ್ಷಗಳ ಆ ವನವಾಸ ಆದ್ಮೇಲೆ ಅದನ್ನ ಹೊರಗಡೆ ಬಂದ ಮೇಲೆ ಆಲಯ ಮತ್ತೆ ಕಟ್ಟಲ್ಪಡುತ್ತೆ. ಆದ್ರೆ ಆ ಆಲಯ ಅಷ್ಟು ಮಹಿಮಕರವಾಗ್ಲಿಲ್ಲ ಎಂಬುದಾಗಿ ಅವರೆಲ್ಲರೂ ಅಳ್ತಾರೆ. ಯಾಕಂದ್ರೆ ಸೊಲೊಮೋನನ ಆಲಯ ಅಷ್ಟು ಮಹಿಮೆ ಉಳ್ಳಂತ ಆಲಯವಾಗಿತ್ತು. ಆಗ ಅಗ್ಗಾಯ ಪ್ರವಾದಿ, ಜಕರಿಯ ಪ್ರವಾದಿ ಇವರೆಲ್ಲರೂ ಬಂದು ಜನರನ್ನು ಸಂತೈಸ್ತಾರೆ. ಒಂದಿನ ಬರುತ್ತೆ, ದೇವರು ಶ್ರೇಷ್ಠವಾದಂತ ಮಹಿಮೆಯುಳ್ಳಂತ ಆಲಯವನ್ನು, ಇದಕ್ಕಿಂತಲೂ ಬಹಳ ಮಹಿಮೆಯುಳ್ಳಂತ ಆಲಯವನ್ನು ಕಟ್ಟುತ್ತಾನೆ ಎಂಬುದಾಗಿ ಅವರೆಲ್ಲರೂ ಪ್ರವಾದನ ರೂಪದಲ್ಲಿ ಹೇಳ್ತಾರೆ. ಕ್ರಿಸ್ತನು ಪಂಚಾಶತಮ ದಿನದ ಮುಂಚಿತವಾಗಿ ವಾಗ್ದಾನ ಮಾಡ್ತಾನೆ, ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ, ನನ್ನ ಆಲಯವನ್ನು ಕಟ್ತೇನೆ ಎಂಬುದಾಗಿ, ಪ್ರಾರಂಭಿಸ್ತೇನೆ ಎಂಬುದಾಗಿ. ಈಗ ದೇವರು ತನ್ನ ಪರಿಶುದ್ಧ ಆಲಯವನ್ನು ಆತ್ಮೀಕತೆಯಲ್ಲಿ, ಆತ್ಮೀಕ ದೃಷ್ಟಿಯಲ್ಲಿ ನಾವು ತೆಗೆದುಕೊಳ್ಳುವಾಗ ನಂಬುವಂತ ಪ್ರತಿಯೊಬ್ಬ ವಿಶ್ವಾಸಿ ಪರಿಶುದ್ಧ ಆಲಯವಾಗಿದ್ದಾನೆ. ಇದು ಯಾಕೆ ಬಹಳ ಪ್ರಾಮುಖ್ಯ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಅನೇಕ ಸಾರಿ ನಾವು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಇದ್ರ ಶ್ರೇಷ್ಠತೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಒಂದು ಕಡೆಗೆ ಕಟ್ಟಡವಾಗಿ ನಾವು ವಾಸ್ತವವಾಗಿ ಸೇರಿ ಬರುವಂತದ್ದು ಅದು ಆಲಯವಾದ್ರೆ, ವೈಯಕ್ತಿಕವಾಗಿ ಪ್ರತಿಯೊಬ್ಬ ವಿಶ್ವಾಸಿಗಳು ಕೂಡ ಆಲಯವಾಗಿದ್ದಾರೆ ಎಂಬುದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಒಂದು ವಚನ ನಾನು ತೋರಿಸ್ತೇನೆ. ಒಂದು ವಚನ ದಯಮಾಡಿ 1ನೇ ಕೊರಿಂಥಕ್ಕೆ ನೀವು ಬನ್ನಿ. ಅಲ್ಲಿ ಈ 2 ಭಾಗಗಳು ಬಹಳ ಪ್ರಾಮುಖ್ಯ. 1ನೇ ಕೊರಿಂಥ 3ನೇ ಅಧ್ಯಾಯಕ್ಕೆ ನೀವು ಬನ್ನಿ. ಅಲ್ಲಿ 3ನೇ ಅಧ್ಯಾಯ 16ನೇ ವಚನ ನಾನು ಓದ್ತೇನೆ. ಈ 2 ವಾಕ್ಯ ಭಾಗ ನಾನು ತೋರಿಸ್ಕೊಟ್ಟು ಇವತ್ತಿಗೆ ನಾವು ಮುಗಿಸೋಣ. ಇಲ್ಲಿ ಪೌಲ ಹೇಳ್ತಾನೆ, 1ನೇ ಕೊರಿಂಥ 1ನೇ ಅಧ್ಯಾಯ 16ನೇ ವಚನ, ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಚೆನ್ನಾಗಿ ಗಮನಿಸಿ. ಅಲ್ಲಿ ನೀವು ದೇವರ ಆಲಯವಾಗಿದ್ದೀರಾ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸ್ತಾನೆ. ಯಾಕಂದ್ರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಅಲ್ಲಿ ಚೆನ್ನಾಗಿ ಗಮನಿಸಿ. ಅಲ್ಲಿ ಆ ಆಲಯವು ನೀವೇ. ನೀವು ದೇವರ ಆಲಯವಾಗಿದ್ದೀರಿ ಎಂಬುದನ್ನು ಇದು ಸ್ಪಷ್ಟಪಡಿಸ್ತಾ ಇದೆ. ಇದೇ 1ನೇ ಕೊರಿಂಥ 6ನೇ ಅಧ್ಯಾಯಕ್ಕೆ ನೀವು ಬನ್ನಿ. 6ನೇ ಅಧ್ಯಾಯ ದಯಮಾಡಿ ಆನ್ ಮಾಡ್ಕೊಂಡಿರೋ ಆಫ್ ಮಾಡ್ಕೊಳ್ಳಿ ಇದನ್ನ, ಆಡಿಯೋ ಏನಾದ್ರು. 6ನೇ ಅಧ್ಯಾಯಕ್ಕೆ ನೀವು ಬನ್ನಿ. ಅಲ್ಲಿ 19ನೇ ವಚನ, 6ನೇ ಅಧ್ಯಾಯ 19ನೇ ವಚನ.
ಈ ತರ ಮಾಡೋಣ. 6ನೇ ಅಧ್ಯಾಯ 19ನೇ ವಚನ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನೀವು, ನಿಮ್ಮ ದೇಹವು ಗರ್ಭಗುಡಿ ಎಂಬ ಪದವನ್ನು ಪೌಲ ಇಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಗರ್ಭಗುಡಿ ಅಂದ್ರೆ ದೇವರ ಸಮಕ್ಷಮದ, ದೇವರೇ ನೆಲೆಸುವಂತ, ದೇವರು ನೆಲೆಸಿರ್ತಕ್ಕಂಥ ದೇವರ ಆಲಯ. ಸೊ ಗರ್ಭಗುಡಿಯಾಗಿದೆ ಎಂದು ನೀವು ತಿಳಿಯೋದು ಎಂಬುದಾಗಿ ಹೇಳ್ತಾ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಸೊ ನೀವು ದೇವರ ಆಲಯವಾಗಿದ್ದೀರಾ. ಸೊ ನಮ್ಮ 4 ಗುರುತನ್ನು ಪೌಲ ಇಲ್ಲಿ ಇಲ್ಲಿ ಫಿಲಿಪ್ಪಿದವರಿಗೆ ಅಥವಾ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾನೆ. ನಾವು ನೋಡ್ಕೊಂಡ್ವಿ, ನಾವು ಪರಲೋಕ ಸಂಸ್ಥಾನದವರು, ನಾವು ದೇವರ ಮನೆ ಅಥವಾ ದೇವರ ಕುಟುಂಬಕ್ಕೆ ಸಂಬಂಧಪಟ್ಟವರು. 3ನೇದಾಗಿ ಕಟ್ಟೋಣದ ಅಂಗಗಳಾಗಿದ್ದೇವೆ, ಜೀವವುಳ್ಳ ಕಲ್ಲುಗಳಂತ ಅಂಗಗಳಾಗಿದ್ದೇವೆ. ಇದರಲ್ಲಿ ಯೇಸು ಕ್ರಿಸ್ತನೇ ಮೂಲೆಗಲ್ಲಾಗಿದ್ದಾನೆ. ಮತ್ತೆ 4ನೇದಾಗಿ ದೇವರ ಪರಿಶುದ್ಧವಾದಂತ ಆಲಯ ಎಂಬುದಾಗಿ ನಮಗೆ ಆ ಗುರುತು ಕೊಡಲ್ಪಟ್ಟಿದೆ. ನೀವೇ ದೇವರ ಆಲಯವಾಗಿದ್ದೀರಾ. ದೇವರ ಆತ್ಮನು ನಿಮ್ಮಲ್ಲಿ ವಾಸಿಸ್ತಾ ಇದ್ದಾನೆ. ಆದ ಕಾರಣ ಅಸಹ್ಯವಾದವುಗಳಿಗೆ, ಅಪವಿತ್ರವಾದವುಗಳಿಗೆ ಅಥವಾ ಪಾಪದ ಕಾರ್ಯಗಳಿಗೆ, ಪಾಪದ ಕೃತ್ಯಗಳಿಗೆ ನಾವು ಅವಕಾಶ ಕೊಡದೆ ಈ ಪರಿಶುದ್ಧ ಆಲಯವಾಗಿ ನಾವು ಬೆಳೆಯಬೇಕಾಗಿದೆ. ಓಕೆ, ಸೊ ಇದು ಪ್ರತಿಯೊಬ್ಬ ವಿಶ್ವಾಸಿಯ ಗುರುತು. ನಿಮಗೊಂದು ಹೊಸ ಗುರುತು ಕೊಡಲ್ಪಟ್ಟಿದೆ, ನಾವು ಹಾಗೆ ಜೀವಿಸಬೇಕೆಂಬುದಾಗಿ ಪೌಲ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ. 3ನೇ ಅಧ್ಯಾಯಕ್ಕೆ ಬರುವಾಗ ನಮಗೆ ಆದಿಯಿಂದಲೂ ಗೌಪ್ಯವಾಗಿದ್ದ ಸಂಗತಿ ಏನು, ಅದು ಆ ಕಾರ್ಯದಲ್ಲಿ ದೇವರು ಹೇಗೆ ಕಾರ್ಯ ಮಾಡುತ್ತಾ ಇದ್ದಾನೆ ಎಂಬುದನ್ನು ನಾವು ಗಮನಿಸುತ್ತಾ ಪೌಲನು ಮಾಡಿದಂತ ಪ್ರಾರ್ಥನೆಯನ್ನು ಕೂಡ ನಾವು ಗಮನಿಸಲಿಕ್ಕಿದ್ದೇವೆ. ಸೊ ಮುಂದಿನ ಒಂದು ಕ್ಲಾಸ್ನಲ್ಲಿ 3ನೇ ಅಧ್ಯಾಯವನ್ನು ನಾವು ಗಮನಿಸೋಣ. ಆದ್ರೆ ಇವತ್ತು ಈ ವಾಕ್ಯ ಭಾಗಗಳನ್ನು ನಾವು ಸ್ವೀಕಾರ ಮಾಡಿಕೊಳ್ಳೋಣ. ಇದ್ದಂತ ಅಡ್ಡಗೋಡೆಯನ್ನು ತೆಗೆದುಹಾಕಿ ಯೇಸು ಕ್ರಿಸ್ತನು ತನ್ನ ಶಿಲುಬೆಯ ಕಾರ್ಯದ ಮೂಲಕವಾಗಿ ನಮಗೆ ಸಮಾಧಾನವನ್ನು ಉಂಟು ಮಾಡಿದ್ದಾನೆ. ದೇವರೊಟ್ಟಿಗೆ ನಮಗೆ ಸಮಾಧಾನ ಉಂಟಾಗಿದೆ. ದೇವರ ಸಮಾಧಾನ ನಮ್ಮ ಹೃದಯಗಳಲ್ಲಿ ಇದ್ದು ಕಾರ್ಯ ಮಾಡುತ್ತೆ ಮತ್ತು ನಾವು ಒಬ್ಬರೊಟ್ಟಿಗೆ ಒಬ್ಬರು ಸಮಾಧಾನದಲ್ಲಿ ಜೀವಿಸಬೇಕಾಗಿದೆ. ಆದ ಕಾರಣ ನಮ್ಮ ಗುರುತು ಏನಂದ್ರೆ, ನಾವು ದೇವರ ಒಂದು ಪರಲೋಕದ ಸಂಸ್ಥಾನದವರಾಗಿದ್ದೇವೆ. ಮತ್ತು 2ನೇದಾಗಿ ನಾವು ಕಟ್ಟಲ್ಪಡುತ್ತಾ ಇರತಕ್ಕಂತ ದೇವರ ಕಟ್ಟೋಣದ ಸಭೆಯಾಗಿದ್ದೇವೆ. ಮತ್ತೆ 3ನೇದಾಗಿ ನಾವು ದೇವರ ಪರಿಶುದ್ಧ ಆಲಯವಾಗಿದ್ದೇವೆ ಮತ್ತು ದೇವರ ಕುಟುಂಬವಾಗಿದ್ದೇವೆ ಎಂಬ ಗುರುತಿನಲ್ಲಿ ನಾವು ಈ ಲೋಕದಲ್ಲಿ ಜೀವಿಸಬೇಕಾಗಿದೆ. ಈ ವಾಕ್ಯ ಭಾಗಗಳು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮತ್ತು ಆದರಣೆಯನ್ನು ತರಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತಾ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ನಾನು ಮುಗಿಸ್ತೇನೆ. ಅದಾದ ಮೇಲೆ ನಾವು ಸ್ವಲ್ಪ ಸಮಯ ಪ್ರಾರ್ಥನೆಯನ್ನು ನಾವು ಕಲಿಯೋಣ. ಒಂದು ಚಿಕ್ಕ ಪ್ರಾರ್ಥನೆ. ಜೀವ ಸ್ವರೂಪನಾದಂಥ ದೇವರೇ, ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧವಾದಂಥ ಮಾತುಗಳಿಗಾಗಿ, ವಾಕ್ಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಇಷ್ಟು ಸ್ಪಷ್ಟವಾಗಿ ನಿನ್ನ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಯಾವುದೇ ಗುರುತು ಇಲ್ಲದಂತ ನಮಗೆ ಒಂದು ನೂತನವಾದಂತ, ಉತ್ಕೃಷ್ಟವಾದಂತ, ಶ್ರೇಷ್ಠವಾದಂತ, ಮಾನ್ಯವುಳ್ಳಂತ ಗುರುತನ್ನು ನಮಗೆ ಕೊಟ್ಟಿದೆಯಾ. ನಮ್ಮನ್ನು ನಿನ್ನ ಸಂಸ್ಥಾನದವರು ಎಂಬುದಾಗಿ ಕರೆದಿದ್ದೀಯಾ, ಮಾಡಿದ್ದೀಯಾ. ನಮ್ಮನ್ನು ನಿನ್ನ ಕುಟುಂಬದಲ್ಲಿ ಮಕ್ಕಳನ್ನಾಗಿ, ಪ್ರಜೆಗಳನ್ನಾಗಿ ಮಾಡಿದ್ದೀಯಾ. ಮತ್ತು ಕರ್ತನೆ, ಈ ಸಭೆಯ ಕಟ್ಟೋಣದಲ್ಲಿ ನಮ್ಮನ್ನು ಒಂದೊಂದು ಜೀವವುಳ್ಳ ಅಂಗಗಳನ್ನಾಗಿ ಮಾಡಿದ್ದೀಯಾ ಮತ್ತು ಪರಿಶುದ್ಧ ಆಲಯವನ್ನಾಗಿ, ಪರಿಶುದ್ಧ ದೇವಾಲಯವನ್ನಾಗಿ ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದೆಯಾ.
ದೇವರು ನೀನು ಕೊಟ್ಟಂತ ಈ ಹೊಸ ಗುರುತಿಗಾಗಿ ಸ್ತೋತ್ರ. ತೊಡೆದು ಹಾಕಿದಂತ ಆ ಒಂದು ಎಲ್ಲಾ ದ್ವೇಷ, ಹಗೆತನಕ್ಕಾಗಿ ನಾವು ನಿನಗೆ ಸ್ತೋತ್ರ. ಎಲ್ಲಾ ಜನರನ್ನು ಸ್ವೀಕರಿಸುವಂತ, ಅವರು ಯಾವುದೇ ಮತಕ್ಕೆ ಸಂಬಂಧಪಟ್ಟವರಾಗಲಿ, ಯಾವುದೇ ವರ್ಣವುಳ್ಳವರಾಗಲಿ, ಯಾವುದೇ ವರ್ಣ ಭೇದ ಮಾಡದೆ, ಯಾವುದೇ ಕುಲಗಳನ್ನು ನೋಡಿ ಅವುಗಳನ್ನು ಭೇದಕ್ಕೆ ಒಳಪಡಿಸದೆ ಎಲ್ಲರನ್ನೂ ಸ್ವೀಕರಿಸುವಂತ ಮನೋಭಾವನೆಯಲ್ಲಿ ಕರ್ತನೆ ನಾವು ಇದನ್ನು ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಯಾಕೆ ನಿನ್ನ ಸುವಾರ್ತೆ ಎಲ್ಲರಿಗೂ ಕರ್ತನೆ, ನಿನ್ನ ಸುವಾರ್ತೆ ಇಷ್ಟು ಎಂತ ಬದಲಾವಣೆಯನ್ನು ಉಂಟು ಮಾಡಿದೆ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಈಗ ದೇವರೇ, ಈ ಸತ್ಯವುಳ್ಳಂತ ಸುವಾರ್ತೆಯನ್ನು ಅನೇಕರಿಗೆ ನಾವು ಸಾರುವಂತೆ, ಅನೇಕರನ್ನು ಕ್ರಿಸ್ತನ ಕಡೆಗೆ ನಾವು ನಡೆಸುವಂತೆ, ನಿನ್ನ ರಾಜ್ಯಕ್ಕಾಗಿ ನಾವು ದುಡಿಯುವಂತೆ ನಮಗೆ ಕೃಪೆಯನ್ನು, ಬಲವನ್ನು, ಜ್ಞಾನವನ್ನು ಅನುಗ್ರಹಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮುಂದಿನ ಸಮಯದವರೆಗೂ ಕರ್ತನೆ, ನಾವು ಬರುವವರೆಗೂ ನಿನ್ನ ಶುಭವು, ಕೃಪೆ ನಮ್ಮೆಲ್ಲರನ್ನು ನಡೆಸಲಿ ಎಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯೇ, ಆಮೆನ್. ಥ್ಯಾಂಕ್ ಯು. ಮತ್ತೊಂದು ಆವರ್ತಿ ಸೇರಿದಂತ ನಿಮ್ಮೆಲ್ಲರಿಗೂ ವಂದನೆ.